ಶ್ರೀಮದ್ಭಾಗವತ ಮಹಾಪುರಾಣೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಅದೇ ವಿಜಯಧ್ವಜರು ಬರೀತಾರೆ, ತೀರ್ಥ ಕ್ಷೇತ್ರ ಹೋಗಬೇಕು, ಅದರಲ್ಲೂ ಸ್ಪೆಷಲ್ ಆದ ಕಾಲ ಗ್ರಹಣ ಈ ಥರದ್ದು ಬಂದಾಗ ಹೋದರೆ ತುಂಬ ಪುಣ್ಯ. ತೀರ್ಥಯಾತ್ರಾಯಾಂ ಬಹುವಿಧಂ ಪುಣ್ಯಂ ನಿಮಿತ್ತಂ ಕಾಲೇ ತಥೋಪಿ ವಿಶಿಷ್ಟಂ ತತ್ರ ಸ್ನಾನಾತ್ ಸತ್ಪಾತ್ರ ತ್ಯಾಗಾತ್ ಸಂದರ್ಶನಾತ್ ಪುಣ್ಯವತಾಂ ಪುಣ್ಯರಾಶೇ. ರಾಶಿ ರಾಶಿ ಪುಣ್ಯ ಬರುತ್ತೆ. ನೀನೇನು ಮಾಡೋದು ಬೇಡ, ಅಲ್ಲಿ ಸ್ನಾನ ಮಾಡಿ ಏನೋ ಜಪ ಮಾಡ್ತಾ ಇರ್ತಾರಲ್ಲ ಅವರ ದರ್ಶನ ಮಾಡು ಸಾಕು ಅಂದರು. ನಾನು ದರಿದ್ರ, ನನ್ನಲ್ಲಿ ಏನಿಲ್ಲ ಅಂದರೆ ಬಿಡು. ಒಂದು ಪುರಾಣದಲ್ಲಿ ಬರುವ ಕಥೆ, ಕಾರ್ತೀಕ ಮಾಸ ಎಲ್ಲರೂ ಕಾವೇರಿ ಸ್ನಾನವನ್ನು ಮಾಡಿ ಒಂದಿಷ್ಟು ಗುಂಪು ಕಾವೇರಿ ತೀರದಲ್ಲಿ ದೇವರು ಪೂಜೆ, ಅವ್ರಿಗೆ ಇವ್ರ ದಾನ, ವಸ್ತ್ರದಾನ, ದೀಪದಾನ, ತುಳಸಿ ಗಿಡದ್ದಾನ, ಏನೇನೋ ಆ ಕಾಲದಲ್ಲಿ ವಿಹಿತವಾದದ್ದು ಮಾಡ್ತಾ ಇದ್ದರು. ಅಲ್ಲೊಬ್ಬ ದಟ್ಟ ದರಿದ್ರ ಬಂದ. ಅದನ್ನು ನೋಡಿ ಬಹಳ ಆನಂದ ಆಯಿತು. ಏನು ಪುಣ್ಯಾತ್ಮರು ಜನ್ಮಾಂತರದಲ್ಲಿ ಕೊಟ್ಟು ಹುಟ್ಟಿಯಾರೆ, ನನಗೆ ಒಪ್ಪತ್ತಿಗೆ ಗತಿ ಇಲ್ಲ, ನಾ ದಾನ ಮಾಡಿಲ್ಲ ಆದ್ದರಿಂದ ಕೊಟ್ಟಿಲ್ಲ, ನಾನೂ ಏನಾದರೂ ಮಾಡುವ ಅಂದರೆ ನನ್ನಲ್ಲಿ ಬತ್ತಿ ಇಲ್ಲ, ನೀಲಾಂಜನ ಇಲ್ಲ, ವಸ್ತ್ರ ಇಲ್ಲ. ಅವನು ಕಟ್ಟಿಗೆಯನ್ನು ಒಡೆದು ಅದನ್ನು ಮಾರಿ ಒಪ್ಪತ್ತಿಗೆ ಊಟ ಆದರೆ ಹೆಚ್ಚಂತೆ. ಈ ಸ್ಥಿತಿಯಲ್ಲಿದ್ದವನು. ಅವನಲ್ಲಿದ್ದದ್ದು ಒಂದು ಕೊಡಲಿ ಮಾತ್ರ. ಅಲ್ಲಿ ಯಾವುದೋ ಹಿರಿಯ ಆಚಾರ್ಯರನ್ನು ಕೇಳ್ದ, ಸ್ವಾಮಿ ನಿಮ್ಮನ್ನು ನೋಡಿ ಬಹಳ ಸಂತೋಷ ಆಯಿತು, ದಾನವನ್ನು ಮಾಡಬೇಕು ಅಂತ ನನಗೂ ಬಯಕೆ ಇದೆ, ನನ್ನಲ್ಲಿ ಏನಿಲ್ಲ, ಆದರೆ ಕೊಡಲಿ ಒಂದಿದೆ, ಅದನ್ನು ದಾನ ಮಾಡಬಹುದಾ? ಅಲ್ಲಪ್ಪ, ಅದನ್ನು ದಾನ ಮಾಡಿದರೆ ನಿನ್ನ ಬದುಕು ಹೇಗೆ? ಸ್ವಾಮಿ, ಏನೋ ಕೈಯಲ್ಲೇ ಟೊಂಗೆ ಮುರಿತೀನಿ, ಈ ಬಡತನ ಮುಂದಿನ ಜನ್ಮದಲ್ಲಾದರೂ ನನಗೆ ಬರೋದು ಬೇಡ, ತುಂಬ ಕಷ್ಟ ಆಗಿದೆ, ಕೊಡಲಿಯನ್ನು ಕೊಡು, ಕಟ್ಟಿಗೆಯನ್ನು ಒಡೆದು ನಾವು ಅಡುಗೆ ಮಾಡ್ತೇವೆ, ನಿನಗೆ ಪುಣ್ಯ ಬರುತ್ತೆ. ತುಂಬ ಸಂತೋಷ ಆಯಿತು. ಕೊಡಲಿಯನ್ನು ಇಟ್ಟು ನಮಸ್ಕಾರ ಮಾಡಿಬಿಟ್ಟ. ಕೃಷ್ಣಾರ್ಪಣ ಸಂಕಲ್ಪ ಹೇಳಿದ್ರು. ಮಾರನೇ ದಿವಸದಿಂದ ತುಂಬ ಕಷ್ಟಪಟ್ಟ. ಇದ್ದದ್ದು ಒಂದು ಕೊಡಲಿ, ಅದೂ ಇಲ್ಲ, ಕಟ್ಟಿಗೆಯನ್ನು ಕೈಯಿಂದ ಮುರಿಯೋದು ಹುಡುಗಾಟ ಅಲ್ಲ. ಏನೋ ಬದುಕು ಆಯಿತು. ಸತ್ತ ಮೇಲೆ ಸ್ವರ್ಗಕ್ಕೆ ಹೋದ. ಕೋಇನ್ಸಿಡೆನ್ಸ್ ಅಂದರೆ ಆ ಕಾವೇರಿ ತೀರದಲ್ಲಿ ಯಾರ್ಯಾರು ದೀಪದಾನ, ವಸ್ತ್ರದಾನ, ಈ ಎಲ್ಲ ದ್ರವ್ಯದಾನ ಮಾಡಿದ್ರು ಅವರೆಲ್ಲರೂ ಅಲ್ಲಿ ಬಂದ್ಯಾರು. ಇವನಿಗೆ ಡೌಟ್ ಬಂದ್ಬಿಡ್ತು, ಕಾವೇರಿ ತೀರಾನ ಅಂತ. ಯಮಧರ್ಮರಾಜ ಅಂದ, ಕಾವೇರಿ ತೀರ ಅಲ್ಲ, ಇದು ನಮ್ಮ ಮನೆ, ಇದು ಸಂಯಮನೀಪುರ. ಇವರೆಲ್ಲ ಬಂದ್ಯಾರೆ, ನೀವೆಲ್ಲ ಆ ಬ್ಯಾಚೋರು ಅಂದರು. ಹೌದಾ? ಅಂತೂ ನಾನು ಕೊಡಲಿ ದಾನ ಮಾಡಿದ್ದಕ್ಕೆ ಇವರೊಟ್ಟಿಗೆ ಬಂದೆ, ನನ್ನ ಭಾಗ್ಯ. ಈ ಆಚಾರಗಳಿಗೆಲ್ಲ ಒಂದು ಕ್ಯೂರಿಯಾಸಿಟಿ ಇತ್ತು. ನಮ್ಮ ಇಷ್ಟು ಜನರ ಮಧ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು? ಯಾರ ದಾನ ತುಂಬ ಶ್ರೇಷ್ಠವಾದದ್ದು? ಯಮಧರ್ಮರಾಜನ್ನ ಕೇಳಿದ್ರು, ಬ್ಯಾಲೆನ್ಸ್ ಶೀಟ್ ಹೇಳು, ನೀವು ಬೇಜಾರಾಗತ್ತೆ ಅಂದ. ಇಲ್ಲ ಇಲ್ಲ ಹೇಳು, ವಾಸ್ತವಿಕವಾಗಿ ಬೇಜಾರೇನು? ಯಾರ್ಯಾರು ಏನೇನು ಮಾಡಿದಾರೋ ಅವ್ರದ್ದು. ಕೆಲವ್ರಿಗೆಲ್ಲ ಇತ್ತು, ನಾನು ಇಷ್ಟೆತ್ರ ನೀಲಾಂಜನ ಕೊಟ್ಟಿದ್ದೇನೆ, ಆಚಾರ್ಯ ಕೂತ್ಕೋಬೋದು ಅಂತ. ಇರಲಿ, ಏನೋ ಕೊಟ್ಟಿದ್ರು, ಅವರವರ ಶಕ್ತಿ ಯೋಗ್ಯತಾ, ದಾನದಲ್ಲಿ ಅದನ್ನು ತುಲನೆ ಮಾಡೋ ಹಾಗಿಲ್ಲ. ಯಮಧರ್ಮರಾಜ ಅಂದ, ನಾನು ಹೇಳಪ್ಪ, ನಾವು ಅದಕ್ಕೆ ಕಾಯ್ತಾ ಇದ್ದೀವಿ. ಈ ಕೊಡಲಿಯನ್ನು ಕೊಟ್ಟವನೇ ಮ್ಯಾನ್ ಆಫ್ ದಿ ಮ್ಯಾಚ್. ತುಂಬ ದೊಡ್ಡ ದಾನ ಅಂದರೆ ಅವನು ಕೊಡಲಿ ದಾನ ಮಾಡಿದ್ದು. ಅವರೆಲ್ಲ ಅಂದರು, ಸ್ವಾಮಿ ಇದು ಅನ್ಯಾಯ, ಇದು ಇಡೀ ಕಾರ್ತೀಕ ಮಾಸ ಮಹಾತ್ಮೆಯಲ್ಲಿ ಕೊಡಲಿ ದಾನ ಅಂತ ಎಲ್ಲೂ ನೀ ಬರದೇ ಇಲ್ಲ, ವೇದವ್ಯಾಸ ದೇವರು ಬರೆದಿಲ್ಲ. ಬರೆದಿರೋದು ದೀಪದಾನ, ತುಪ್ಪದ ದಾನ, ಎಣ್ಣೆ ದಾನ, ವಸ್ತ್ರದಾನ, ಅನ್ನದಾನ, ಸುವರ್ಣದಾನ. ಕೊಡಲಿ ದಾನ ಹೇಗೆ? ಅದು ಸಿಲೆಬಸ್ಸೇ ಅಲ್ಲ. ನೀವು ಅವನನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಅಂತಿ ಹೇಗೆ? ಅದು ನಾವು ಹೇಳಿದ್ದಕ್ಕೆ ಅವನು ಕೊಟ್ಟಿದ್ದು. ನಾವೆಲ್ಲ ಎಂಥ ದೀಪ ಕೊಟ್ಟಿದ್ದೀವಿ, ಎಷ್ಟೋ ಆಚಾರ ಮನೇಲಿ ಹಚ್ಚಿದ್ದು, ಇದುವರೆಗೂ ಆರಿಸೇ ಇಲ್ಲ ಅವರು, ಅಂಥ ದೀಪ ಕೊಟ್ಟಿದ್ದೀವಿ. ಯಮಧರ್ಮರಾಜ ಅಂದ, ನಿಜ ಹೇಳ, ನೀವೆಲ್ಲ ನಿಮಗೆ ಹೆಚ್ಚಾದ ಮೇಲೆ ಕೊಟ್ರಿ, ಅವನು ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಕೊಟ್ಟಿಯಾನೆ. ಕೊಡಲಿಯನ್ನು ದಾನ ಮಾಡಿದರೆ ನಾಳೆಯಿಂದ ಅವನ ಬದುಕು ಇಲ್ಲ. ನಿಮ್ಮ ಬದುಕಲ್ಲಿ ನೀವು ಸೇಫ್ ಗಾರ್ಡ್ ಆಗಿ ಆಮೇಲೆ ದಾನ ಮಾಡಿದ್ದೀರಿ, ನಿಜ ಹೇಳಿ ಅಂದರು. ಹೌದು ಸ್ವಾಮಿ, ನಾವು ನಮ್ಮ ಬದುಕನ್ನು ಒತ್ತೆ ಇಟ್ಟು ದಾನ ಮಾಡಿದ್ದಲ್ಲ, ಆದರೆ ಅವನು ಮಾತ್ರ ಪ್ರಾಣವನ್ನೇ ಒತ್ತೆ ಇಟ್ಟಿಯಾನೆ. ಅದಕ್ಕೆ ನಾನು ಪದಾರ್ಥವನ್ನು ನೋಡಲಿಲ್ಲ, ಆ ಪದಾರ್ಥದ ಹಿಂದಿರುವ ಭಾವನೆ ಇದೆಯಲ್ಲ
ತುಂಬ ತುಂಬ ದೊಡ್ಡದು. ಯಾರು ಮಾಡ್ತಾರೆ? ದಾನವನ್ನು ಕೊಡುವ ಮುಂಚೆ ನನಗೆ ಉಪಯೋಗ ಬೀಳೋದಾದರೆ ಮನೇಲಿ ಅಂತಾರೆ, ಯಾಕೆಲ್ಲ ಕೊಟ್ಟು ಸಾಯ್ತಿ, ಒಂದಿನ ನಮಗಾಗತ್ತೆ, ಅಲ್ಲ ಉದುಕುಂಬ ದಾನ ಒಳ್ಳೆಯದು, ಯಾವುದನ್ನು ಕೊಡು, ಸಣ್ಣ ಕೊಡು, ಆಚಾರ್ಗೂ ಎತ್ತೋ ಸುಲಭ. ತುಂಬ ದೊಡ್ಡದು ಕೊಟ್ಟರೆ ಅಲ್ಲ ನಾವು ಎತ್ತಕ್ಕಾಗಲ್ಲ, ಯಾವತ್ತಾನ ಆಗತ್ತೆ, ಸುಮ್ಮನೆ ಒಂದು ಚಿಕ್ಕದಿದೆ ಕೊಡು, ಅದರಲ್ಲಿ 2 ಲೋಟ ನೀರು ಹಿಡಿಯುತ್ತೆ, ಒಳ್ಳೆಯದು, ಆಚಾರ್ಗೆ ಎತ್ತೋದು ಒಳ್ಳೆಯದು. ಹೀಗೆ ನನ್ನ ಸ್ವಾರ್ಥ ಅಂತ ಬರುತ್ತೆ. ಅವನಿಗೆ ಉಪಯೋಗ ಬೀಳತ್ತೋ ಬಿಡತ್ತೋ, ಅಥವಾ ನನಗೆ ಅದು ಇಲ್ಲದೇ ಇದ್ದರೆ ನನಗೆ ತ್ರಾಸಾದರೂ ಅಡ್ಡಿ ಇಲ್ಲ, ಕೊಡಬೇಕಾದ್ರೆ ಒಳ್ಳೆಯದು ಕೊಡಬೇಕು ಅನ್ನೋ ಭಾವನೆ ಕಡಿಮೆ ಇರೋದು. ಇದನ್ನು ಯಮಧರ್ಮರಾಜ ಹೇಳ್ದ. ಅವನು 1 ದಿವಸ ಅನ್ನ ತಿನ್ನಬೇಕಾದ್ರೂ ಕಷ್ಟಪಟ್ಟಿಯಾನೆ, ಆದರೆ 1 ದಿವಸ ನಾನು ಕೊಡಲಿಯನ್ನು ದಾನ ಮಾಡಿದ್ದು ತಪ್ಪು ಅಂದ್ಕೊಳ್ಳಿಲ್ಲ, ನನ್ನ ಭಾಗ್ಯ ಅಂದ. ಅದಕ್ಕೆ ಆ ಬ್ಯಾಚಲ್ಲೇ ಮ್ಯಾನ್ ಆಫ್ ದಿ ಮ್ಯಾಚ್ ಅವನು ಅಂತ. ದೇವರಿಗೆ ಪದಾರ್ಥದಕ್ಕಿಂತ ಅದರ ಹಿಂದಿರುವ ಭಾವನೆ ತುಂಬ ಮುಖ್ಯ. ಇದು ಬರೀ ಪುರಾಣದ್ದಲ್ಲ, ಇಲ್ಲಿ ಕುಚೇಲನೂ ಅದೇ ಮಾತಂತಾನೆ. ಕಿಂಚಿತ್ ಕರೋತ್ವರೋಯಪಿ ಯತ್ ಸ್ವದತ್ತಂ ಸುಹೃತ್ಕೃತಂ ಫಲ್ಗೋಪಿ ಭೂರಿಕಾರಿ ಮಯೋಪನೀತಂ ಪೃಥಕೇಕ ಮುಷ್ಟಿಂ ಪ್ರತ್ಯಗ್ರಹೀತ್ ಪ್ರೀತಿಯುತೋ ಮಹಾತ್ಮ. ಒಪ್ಪಿಡಿ ಅವಲಕ್ಕಿಯನ್ನು ನಾನು ಕೊಟ್ಟರೆ ದೇವರು ನನಗೆಷ್ಟು ಕೊಟ್ಟ ಅಂತ. ಪ್ರಕೃತದಲ್ಲಿ ಕೃಷ್ಣ ಎಲ್ಲರನ್ನ ಕಟ್ಟಿಕೊಂಡು ಕುರುಕ್ಷೇತ್ರಕ್ಕೆ ಬಂದ. ಸೂರ್ಯೋಪರಾಗ ಸುಮಹಾನ್, ಸೂರ್ಯೋಪರಾಗ ಇತ್ತು. ಏನು ಕುರುಕ್ಷೇತ್ರದ ಸ್ಮರಣೆ ಮಾಡಿದರೆ ಪುಣ್ಯ ಎಲ್ಲ ಬಂದ್ಯಾರು. ಕೃಷ್ಣ ಬಂದ ಅಂಥೇಳಿ ಏನದು, ಸಾವಿರಾರು ಜನ ಋಷಿಗಳು ಬಂದ್ಬಿಟ್ರು. ಎಲ್ಲ ಋಷಿಗಳು ಸೇರಿದಾಗ ದೇವರು ಹಿಂದಿನ ದಿವಸವೇ ಅವರಿಗೆಲ್ಲ ನಮಸ್ಕಾರ ಮಾಡಿ, ನಿಮ್ಮೆಲ್ಲರ ದರ್ಶನದಿಂದ ನನಗೆ ತುಂಬ ಸಂತೋಷ ಆಯಿತು. ನ ಕ್ಷಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯ ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವ. ನಿನ್ನೆ ಹೇಳಿದ ಶ್ಲೋಕವೇ ಇಲ್ಲಿ ಇನ್ನೊಮ್ಮೆ ಬರುತ್ತೆ. ನದಿಯಲ್ಲಿ ಮುಳುಗಿದರೆ ಪುಣ್ಯ ಅಲ್ಲ, ನದಿಯ ನೀರಿನ ಅಣುಗಳಲ್ಲಿ ದೇವರು ಇದ್ದು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅನ್ನುವ ಚಿಂತನೆ ಬೇಕು. ನ ಪ್ರತೀಕೇನ ಹಿ ಸಹ ಅಂಥೇಳಿ ಅಲ್ಲೆಲ್ಲ ಮಾತುಕತೆ ಆಡ್ತಾರೆ. ವಸುದೇವ ನಮ್ಮನ್ನು ಮರೆತೇ ಬಿಟ್ಟು, ಕೃಷ್ಣ ನಿಮ್ಮನೆ ಅಮ್ಮ ನನ್ನ ಅವಸ್ಥೆ ಕೇಳಬೇಡ ಕುಂತಿ, 6 ಮಕ್ಕಳು ನನ್ನ ಮಕ್ಕಳನ್ನು ಕಂಸ ಕೊಂದ, 7ನೇದು ನಾವು ಗರ್ಭಸ್ರಾವ ಆಯಿತು ಅಂದ್ಕೊಂಡ್ವಿ, 8ನೇ ಮಗು ಹುಟ್ಟಿದರೂ ನಾನೇ ಕೈಯಾರೆ ಇಟ್ಟು ಬಂದೆ, ತುಂಬ ಕಷ್ಟಪಟ್ಟಿದ್ದೀವಮ್ಮ, ಏನೋ ಇವತ್ತು ಭೇಟಿ ಆಗ್ತಿದ್ದೀವಿ, ಅಹಂಕಾರ ಪಡೋದೇನೂ ಇಲ್ಲ ಅಂತೆಲ್ಲ ಮಾತುಕತೆ ಆಡಿ, ಇದಾದ ಮೇಲೆ ವಿಶೇಷವಾಗಿ ಪರಮಾತ್ಮನನ್ನು ಈ 6 ಜನ ಮದುವೆ ಆದದ್ದನ್ನು ಹೇಳ್ತಾರೆ. ಹೇಗೆ ಮದುವೆ ಆದದ್ದು? ರುಕ್ಮಿಣಿ ಮೊದಲು ಹೇಳ್ತಾರೆ, ನನ್ನನ್ನು ತೆಗೆದುಕೊಂಡು ದ್ರೌಪದಿ ಹಾಗೂ ಷಣ್ಮಹಿಷಿಯರ ಸಂವಾದ ಹೊಂದಿದೆ. ದ್ರೌಪದಿ ಹೇಳಲು, ನೀವೆಲ್ಲ ಮದುವೆ ಆದ ಬಗೆಯನ್ನು ಹೇಳ್ತೀರಾ, ಚೈದ್ಯಾಯ ಶಿಶುಪಾಲನಿಗೆ ಕೊಡಬೇಕು ಅಂತಿದ್ರೆ ಕೃಷ್ಣ ಬಂದು ನಮ್ಮ ಮನೆಯವರು ನನ್ನನ್ನು ಹಾರಿಸಿಕೊಂಡು ಹೋದರು. ಸತ್ಯಭಾಮೋವಾಚ ಏಮೇ ಸನಾಭಿ ವದತಃ ಪ್ರಹೃದ ತದೇವ. ಆ ಸಮಂತಕ ಮಣಿಯ ನಿಮಿತ್ತದಿಂದ ನನ್ನನ್ನು ಕೊಟ್ಟ. ಜಾಂಬವತ್ಯುವಾಚ ಅಜ್ಞಾಯ ದೇಹ ವಿಕೃತಂ ನಿಜನಾಥ ದೈವಂ ಸೀತಾಪತಿಂ. ನನ್ನಪ್ಪನಿಗೆ ಕೃಷ್ಣ ರಾಮ ಅನ್ನೋದು ಗೊತ್ತಿಲ್ಲ, ದೇವರು ಕೃಷ್ಣನೇ ರಾಮನ ರೂಪವನ್ನು ತೋರಿಸಿ ನನ್ನಪ್ಪನನ್ನು ಉದ್ಧಾರ ಮಾಡಿ ನಮ್ಮಪ್ಪ ನನ್ನನ್ನು ಕಾಣಿಕೆಯಾಗಿ ಮದುವೆಯನ್ನು ಮಾಡಿಕೊಟ್ಟ. ಕಾಲಿಂದಿ ನಾನು ಯಮನೆಯಲ್ಲಿ ತಪಶ್ಚರ್ಯ ಮಾಡಿದಾಗ ಕೃಷ್ಣ ನನ್ನನ್ನು ಮದುವೆ ಆದ. ಮಿತ್ರವಿಂದ ಅನ್ಲು, ಯೋಮಾಂ ಸ್ವಯಂವರಮುಪೇತ್ಯ ವಿಜಿತ್ಯ ಭೂಪಾನ್ ನಿನ್ನೆ ಶಯೂಥಮಿವ. ನನ್ನನ್ನು ಸ್ವಯಂವರದಲ್ಲಿ ತುಂಬ ಕಷ್ಟ ಇತ್ತು, ದೇವರು ಎಲ್ಲರನ್ನ ಗೆದ್ದು ನನ್ನನ್ನು ಮದುವೆ ಆದ. ನೀಲೋವಾಚ ನೀಲಾದೇವಿ ಹೇಳಲು, 7 ಗೂಳಿಗಳನ್ನು ಕಟ್ಟಿ ನನ್ನನ್ನು ಮದುವೆ ಆದರು. ಭದ್ರೋವಾಚ ಪಿತಾ ಮೇ ಮಾತುಲೇಯಾಯ ಸ್ವಯಮಾಹೂಯ ದತ್ತವಾನ್. ಇದೊಂದೇ ಸುಸೂತ್ರ ಮದುವೆ, ನಮ್ಮಪ್ಪನೇ ಕರೆದು ನನ್ನನ್ನು ಮದುವೆ ಮಾಡಿಕೊಟ್ಟ. ಭದ್ರಾದೇವಿದು ಇನ್ನೆಲ್ಲ ಜಗಳ ಪಗಳ ಹೊಡೆದಾಟ ಬಡದಾಟ. ನೀಲಾದೇವಿದು ಮಾತ್ರ ಆಚಾರ್ಯರು ಒಂದು ವಿಚಿತ್ರ ಹೇಳ್ತಾರೆ. ಅವಳು ತಪಸ್ಸು ಮಾಡಿದ್ಲಂತ. ಮಹಾಭಾರತ ತಾತ್ಪರ್ಯದಲ್ಲಿ ಒಂದು ಮಾತು ಬರೀತಾರೆ, ಎಲ್ಲರಕ್ಕಿನ್ನ ಮೊದಲು ನಾನೇ ಕೃಷ್ಣನನ್ನು ಮದುವೆ ಆಗಬೇಕು ಅಂತ. ಕೃಷ್ಣನ ಉಪನಯನದ ಮುಂಚೆನೇ ಕುಂಭಕ ಅಂತ ಒಬ್ಬ ಗೋಪಾಲಕ,
ಅವನು ಯಶೋದೆಯ ಅಣ್ಣನೋ ತಮ್ಮನೋ ಹೇಳ್ತಾರೆ, ಸಹೋದರ. ಅವನ ಮಗಳಾಗಿ ಹುಟ್ಟಿದ್ಲು. ಹಾಗೂ 7 ಗೂಳಿಗಳನ್ನು ಕಟ್ಟಿಯೇ ದೇವರು ಮದುವೆ ಆದದ್ದು. ಆ ನೀಲಾದೇವಿಯೇ ಮತ್ತೆ ಸತ್ಯ ಅಂತಲೂ ಕರೀತಾರೆ. ಒಬ್ಬ ನಾಗ್ನಜಿತ್ ಅಂತ ನಗ್ನಜಿತ್ ಅನ್ನೋ ರಾಜನ ಮಗಳಾಗಿ ಹುಟ್ಟಿ ಹಾಗೂ 7 ಗೂಳಿಗಳನ್ನು ಕಟ್ಟಿ ಮದುವೆ ಆದ. ವಿಶೇಷ ಅಂದರೆ ಅವರಿಬ್ಬರು ಒಂದೇ ದೇಹ ಆದರು ಅಂತ, ಇದು ವಿಶೇಷ. ಈಗ ವಿಧುರ ಹಾಗೂ ಧರ್ಮರಾಜ, ವಿಧುರ ಧರ್ಮರಾಜನಲ್ಲಿ ಸೇರಿದ, ಆದರೆ ವಿಧುರನ ದೇಹ ಬಿದ್ದೋಯಿತು. ಇಲ್ಲಿ ದೇಹ ಬಿತ್ತು ಅಂತ ಹೇಳಿಲ್ಲ ಶ್ರೀಮದಾಚಾರ್ಯರು. ನೀಲಾದೇವಿ ಇಬ್ಬರು, ಆದರೆ ಒಂದೇ ಜೀವ, ಇಬ್ಬರು ಒಂದಾದರು ಅಂತ ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಆ ಪ್ರಮೇಯ ವಿಶೇಷವನ್ನು ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಯಾಕೆಂದರೆ 16,109 ಬಿಡುತ್ತೆ, 108 ಆಗಬೇಕು, 108 ಆಗಬೇಕು ಅಂತಂದರೆ ಇದು. ನಂತರದಲ್ಲಿ ನಖ್ಯಮ್ಮಯಾನಿ ತೀರ್ಥಾನಿ ನದೇವ ಮೃಚ್ಛಿಲಾಮಯ ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವ. ವಿಶ್ವಾಮಿತ್ರರೇ, ನಿಮಗೆಲ್ಲ ನಾನು ನಮಸ್ಕಾರ ಮಾಡಿದ್ದು ಉರುಕಾಲೇನ ಉರೋಹೋ ಗುರೋಹೋ ಕಲಯತಿ ಜಾನಾತಿ ಅನೇನ ಇತಿ ಕಾಲಃ ಶಾಸ್ತ್ರೋಪದೇಶ ತೇನ. ಏನಂದರೆ ನದಿಯಲ್ಲಿ ಸ್ನಾನ ಮಾಡಿದರೆ ಬಂದ ಪುಣ್ಯದಿಂದ ನಮಗೆ ಗುರುಗಳು ಸಿಕ್ಕು ಪಾಠವನ್ನು ಹೇಳಿ ದೇವರ ಗುಣವನ್ನು ನಮಗೆ ತಿಳಿಸಿದ ಮೇಲೆ ದೇವರು ಕಾಣ್ತಾನಂತೆ. ಅದೇ ಜ್ಞಾನಿಗಳನ್ನು ನೋಡಿದ ಕೂಡಲೇ ನಮಗೆ ಪುಣ್ಯ ಬರುತ್ತಂತೆ. ಇದು ಕೃಷ್ಣನೇ ಹೇಳೋದು, ಸತ್ಯಧರ್ಮರು ಅದೇ ಬರೀತಾರೆ, ಇಲ್ಲಿ ವಿಜಯಧ್ವಜರು ಅದೇ ಬರೀತಾರೆ. ಗುರುಣ ಉಪದಿಷ್ಟ ಜ್ಞಾನೇನ, ಗುರುಗಳು ಹೇಳಿದ ಮೇಲೆ ಅವನ ಜ್ಞಾನ ಬಂದು ಮೋಕ್ಷ ಆಗತ್ತೆ. ಆದರೆ ಡೈರೆಕ್ಟ್ ಗುರು ಸಿಕ್ಕಾಗ ಅವರು ಉಪದೇಶವನ್ನೇ ಮಾಡಿಬಿಡ್ತಾರೆ. ಆದ್ದರಿಂದ ಗಂಗೆಯಲ್ಲಿ ಮುಳುಗೋದಕ್ಕಿಂತ ಒಂದು ಕಡ್ಡಿ ಹೆಚ್ಚು ಗುರುಗಳ ದರ್ಶನ, ಅವರ ಪಾದಸ್ಪರ್ಶ ಅಂತ. ಇದಾದ ಮೇಲೆ ನಂತರದಲ್ಲಿ ಭಗವಂತ ದಾನ ಧರ್ಮಗಳನ್ನು ಮಾಡಿದ್ದಾನೆ. 3 ಋಣಗಳಿರುತ್ತೆ, ಆ 3 ಋಣದಿಂದ ನಾವೆಲ್ಲ ಆಚೆ ಬರಬೇಕು ಅಂತ ದಾನ ಧರ್ಮಗಳನ್ನು ಮಾಡಿ ಆದ ಮೇಲೆ ಒಮ್ಮೆ ಈ ಸತ್ಯ ರುಕ್ಮಿಣಿ ಜೊತೆ ಒಂದು ಪ್ರೇಮ ಕಲಹ. ಆ ಪ್ರೇಮ ಕಲಹ ಏನು ಅಂದರೆ, ದೇವರು ಕೇಳಿದ ರುಕ್ಮಿಣಿ ನನ್ನನ್ನು ಯಾಕೆ ಮದುವೆ ಆದಿ? ಅವಳನ್ನು ಯಾಕೆ ಆಬಾರ ಸ್ವಾಮಿ, ನಾನು ದನ ಕಾಯೋನು, ಕೆಲಸವಿಲ್ಲ ಕಾರ್ಯ ಇಲ್ಲ. ರಾಜಭ್ಯೋ ಬಿಭ್ರತ ಸುಬ್ರು ಸಮುದ್ರ ಶರಣಂಗತಃ. ರಾಜರಿಗೆ ಹೆದರಿ ಊರು ಮಧ್ಯದಲ್ಲಿದ್ದರೆ ನಮ್ಮನ್ನು ಯಾರು ಕೊಲ್ತಾರೆ ಅಂಥೇಳಿ ಎಲ್ಲೋ ಫಾರಮ್ ಹೌಸ್ ಮಾಡ್ಕೊಂಡಿದ್ದೀನಿ ಸಮುದ್ರದ ಮಧ್ಯ. ನಮ್ಮಂಥವ್ರನ್ನ ಯಾಕೆ ಮದುವೆ ಆದಿ? ರಾಜಭ್ಯೋ ಬಿಭ್ರತ ಸುಬ್ರು ಸಮುದ್ರ ಶರಣಂಗತಃ. ಆಮೇಲೆ ಇನ್ನೂ ಕೆಲವು ಮಾತುಗಳಿದೆ. ಈ ಕೆಲವೆಲ್ಲ ನಾವು ಕೇಳಲಿಕ್ಕೆ ಹೋಗಬಾರ್ದು. ಏನೋ ದೇವರು ಕೇಳ್ದ ಪರವಾಗಿಲ್ಲ. 20-30 ವರ್ಷ ಆದಮೇಲೆ ನಾವು ನಮ್ಮ ಮನೆಯವ್ರನ್ನ ನನ್ನ ಯಾಕೆ ಮದುವೆ ಆದಿ ಅಂದರೆ ನನಗೂ ಹಾಗೆ ಅನ್ನಿಸ್ತು ರೀ ಅಂದರೆ ಸತ್ವಿ, ಸುಮ್ಮನೆ ಇರಬೇಕು. ಮೈ ಮೇಲೆ ಬರೋ ಪ್ರಶ್ನೆ ಏನು ಮಾಡಲಿಕ್ಕೆ ಹೋಗಬಾರ್ದು. ಹಾಗಾಗಿ ಕೃಷ್ಣ ಕೇಳಿದಾನೆ, ಅದಕ್ಕೆಲ್ಲ ತುಂಬ ಸುಂದರವಾದ ಉತ್ತರ ರೀ. ವಾದಿರಾಜ ಸ್ವಾಮಿಗಳು ಈ ಪ್ರಸಂಗವನ್ನು ಸರಸಭಾರತಿ ವಿಲಾಸ ಅನ್ನೋ ಗ್ರಂಥದಲ್ಲಿ ದೇವರು ರುಕ್ಮಿಣಿಯನ್ನೂ ಟೆಸ್ಟ್ ಮಾಡಿದ್ದಾನೆ, ಯಾರನ್ನೂ ಟೆಸ್ಟ್ ಮಾಡದೆ ಉತ್ತಮರು ಅಂದಿಲ್ಲ ಅಂತ. ಅವಳಿಗೂ ಟೆಸ್ಟು ಇದು. ರಾಜಭ್ಯೋ ಬಿಭ್ರತ ಸುಬ್ರು ಸಮುದ್ರ ಗತಾನ್ನೇ ಬಲಪದ್ಮಿ ಕೃತದ್ವೇಷಾನ್. ನಾವು ಬಲಿಷ್ಠರ ದ್ವೇಷವನ್ನು ಮಾಡಿಕೊಂಡಿದ್ದೇವೆ. ಆಮೇಲೆ ಪ್ರಾಯಶ್ಚಕ್ತ ನೃಪಾಸನಾತ್, ನಾವು ಪ್ರಾಯ ಸಿಂಹಾಸನದ ಮೇಲೆ ಕೂತಿಲ್ಲ. ಇಷ್ಟೇ ಅಲ್ಲ, ನಿಷ್ಕಿಂಚನ ವಯಂ ಶಶ್ವತ. ನಮ್ಮ ಹತ್ರ ದುಡ್ಡಿಲ್ಲ, ಕಾಸಿಲ್ಲ. ನಮ್ಮ ಭಕ್ತರು ಹೀಗೆ, ನಮ್ಮ ಭಕ್ತರ ಮಾರ್ಗವು ಅಸ್ಪಷ್ಟವಾಗಿರುತ್ತೆ. ಏನೇನೋ ಮಡಿ ಉಡ್ತಾರೆ, ಧಾವಳಿ ಉಡ್ತಾರೆ, ಒದ್ದೆ ಉಡ್ತಾರೆ, ಸದಾ ಮಡಿ. ಕೆಲವರು ಅಂತಾರಲ್ಲಪ್ಪ, ಈ ತುಂಬ ಮಡಿಯವ್ರು ಸಾವಾಸವೇ ಸಾಕು ಅಂತ. ದೇವರೇ ಅಂದ್ಬಿಟ್ಯಾನ, ನನ್ನ ಭಕ್ತರು ಹೀಗೆ ಇರ್ತಾರೆ, ನನ್ನ ಯಾಕೆ ಮದುವೆ ಆದಿ ಅಂದಾಗ ಹೋ ಅಂತ ಹತ್ತು ದೇವರೇ ಸಮಾಧಾನ ಮಾಡಿ ಆಮೇಲೆ ಎಲ್ಲದಕ್ಕೂ ಉತ್ತರ ಕೊಟ್ಟು, ಸತ್ಯಂ ಭಯಾದಿವ ಗುಣೇಭ್ಯ ಉರುಕ್ರಮಾಂತಃ ಶೇತೆ ಸಮುದ್ರ. ಭಗವಂತ, ನೀನು ಸಮುದ್ರದ ಮಧ್ಯದಲ್ಲಿ ಇರೋದು ನಿಜ, ದ್ವಾರಕಾ ಸಮುದ್ರ ಅಲ್ಲ, ಎಲ್ಲರ ಹೃದಯ ಸಮುದ್ರದಲ್ಲಿ ಇರುವವನು. ಗುಹಾಂ ಪ್ರವಿಷ್ಟವು ಆತ್ಮಾನೋ ಹಿ ತದ್ದರ್ಶನಾತ್ ಓಂ. ಪಂಚಮುದ್ರಾ ಸಹಿತವಾದ ಪಾಂಚಭೌತಿಕ ದೇಹದ ಹೃದಯ ಸಮುದ್ರದಲ್ಲಿ ಇರುವವನು ನೀನು ಅಂತ ವಿಜಯಧ್ವಜರು ಬರೀತಾರೆ. ಯದ್ವಾ ಪಂಚಭೂತ ಮುದ್ರಾ ಸಹಿತತ್ವ ಸಮುದ್ರೇ ಶರೀರೇ ಅಂತರ್ಹೃದಯ ಶೇತೆ
ಇತಿ ಯತೆ ಸತ್ಯಂ ತತೆ. ಅದು ನಿಜಾನೇ, ನೀನು ಎಲ್ಲರ ಹೃದಯದಲ್ಲಿ ಇದೆ, ಹೃದಯ ಸಮುದ್ರದಲ್ಲಿ. ಆಮೇಲೆ ಇನ್ನೊಂದೇನೋ ಅಂದ್ಯಲ್ಲ, ರಾಜರಿಗೆ ಭಯಪಡ್ತೇವೆ. ರಾಜರು ದೀಪ್ತವು, ರಾಜರಿಗೆ ಭಯಪಡೋದು, ಬಲಿಷ್ಠರ ವಿರೋಧ ಇದೆ. ಬಲಿ ಪರಿವರ್ತನೆ ನಮ್ಮನ್ನು ಸುತ್ತಿಸುವ ಇಂದ್ರಿಯಗಳಂತೆ. ಬಲಿ ಅಂದರೆ ಇಂದ್ರಿಯಗಳು. ಆ ಇಂದ್ರಿಯಗಳನ್ನು ಗೆದ್ದ ಋಷಿಕೇಶ ನೀನು. ನಿನ್ನ ನಿಷ್ಕಿಂಚನ, ಅದು ಒಪ್ತೇನೆ. ನಿನ್ನ ಹತ್ರ ದುಡ್ಡಿಲ್ಲ ಅಂದೆಲ್ಲ ಅದು ಓಕೆ. ಇದೇನ್ರಿ ಅವಳು ಹಾಗೆ ಅಂದ್ಲು, ಆಚಾರ ಅಂದರು, ಅವಳ ಅಭಿಪ್ರಾಯ ಬೇರೆ. ಯತಕ್ ಕಿಂಚನ ನಾಸ್ತಿ ಸರ್ವೋಪ್ಯಸ್ತಿ ಅತೇವ ನಿಷ್ಕಿಂಚನ. ಭಗವಂತ ನಿನ್ನ ಹತ್ರ ಚೂರೂಪಾರು ಇಲ್ಲ, ಎಲ್ಲವೂ ನಿಂದೆ. ನಿಷ್ಕಿಂಚನ ಅಂತ ಇಬ್ಬರನ್ನು ಕರೀಬಹುದು. ಚೇಂಜೂ ಇಲ್ಲ, ಚೇಂಜ್ ಇಲ್ಲ. ಚೇಂಜ್ ಇಲ್ಲ ಅಂದರೆ ಒಳ್ಳೆ ಗಟ್ಟಿ ಮನುಷ್ಯನೇ. ಅವ್ರ ಹತ್ರ ಹೋಗಿ ಚೇಂಜ್ ಕೇಳ್ತೀರಲ್ರಿ ಕೋಟ್ಯಾಧಿಪತಿಗಳು. ಇನ್ಯಾರನ್ನೋ ಸರ್ ಅವ್ರ ಹತ್ರ ಅವ್ರ ಹತ್ರ ಚೇಂಜೂ ಇರಲ್ಲ ಅಂತ. ನಮ್ಮ ದೇವ್ರು, ನಾವು ಚೇಂಜೂ ಇಲ್ಲದೆ ಇರೋರು. ನಮ್ಮ ದೇವರು ಹಾಗಲ್ಲ, ಚೇಂಜ್ ಮಾತ್ರ ಇಲ್ಲದೆ ಇರೋನು. ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ, ಗೋಪೀ ಜನ ಪ್ರಿಯ ಗೋಪಾಲಗಲ್ಲದಲೇ, ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು, ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ, ಗುರುವು ತನದಲ್ಲಿ ನೋಡೆ ಜಗದಾದಿ ಗುರುವು. ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ, ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ, ದೇವತ್ವದಲ್ಲಿ ನೋಡೆ ದಿವಿಜರೊಣಯ, ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ, ಆವ ಧೈರ್ಯದಿ ನೋಡೆ ಅಸುರಾಂತಕ. ಇನ್ನೇನು ಬೇಕು ಅಂದರು, ಯಾವ ವ್ಯೂನಲ್ಲಿ ನೋಡಿದ್ರೂ ಅವನೇ ಸರ್ವೋತ್ತಮ. ಟೀಕಾಕೃತ್ಪಾದರು ಸುಧೆಯ ಪ್ರಾರಂಭದಲ್ಲಿ ಪ್ರಶ್ನೆ ಮಾಡಿಕೊಂಡ್ರು, ನಿಮ್ಮ ಮಧ್ವಾಚಾರ್ಯರು ಯಾಕೆ ನಾರಾಯಣನಿಗೆ ನಮಸ್ಕಾರ ಮಾಡ್ತಾರೆ? ಸತೀಶು ಅನ್ಯಾಸು ದೇವತಾಸು ಕುತೋ ನಾರಾಯಣಸ್ಯೈವ ನಮ್ಯತ್ವಂ. ಒಂದೊಂದು ಗ್ರಂಥದಲ್ಲಿ ಒಬ್ಬೊಬ್ಬ ದೇವರಿಗೆ ನಮಸ್ಕಾರ ಮಾಡಬಹುದು, ದೇವತೆಗೆ. ಅದ್ಯಾಕೆ ನಾರಾಯಣನಿಗೆ ಅಂತ? ಅದಕ್ಕೆ ಅಶೇಷ ವಿಶೇಷತೋಪಿ ವಂದ್ಯಂ ಅಂತ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದ್ದನ್ನು ಟೀಕಾಕೃತ್ಪಾದರು ಬಿಡಿಸ್ತಾರೆ. ಇತರ ದೇವತೆಗಳಲ್ಲಿ ಇಲ್ಲದ ಒಂದು ವಿಶೇಷ ನಾರಾಯಣನಲ್ಲಿ ಇದೆ. ಏನದು? ಅಶೇಷಾಶ್ಚತೆ ವಿಶೇಷಾಶ್ಚ. ನಮಸ್ಕಾರ ಮಾಡಲಿಕ್ಕೆ ಬೇಕಾದ ಏನೇನು ಗುಣಗಳು ಅಂತ ಇದೆ ಅದೆಲ್ಲವೂ ಅವನಲ್ಲಿ ಇದೆ. ಆದ್ದರಿಂದ ನಮಸ್ಕಾರ ಅವನಿಗೆ ಮಾಡೋದು. ಅದೇನದು? ಸರ್ವೋತ್ತಮತ್ವ. ಅಥವಾ ಅಶೇಷಾತೆ ವಿಶೇಷೇಣ ವಂದ್ಯಂ ಅಂತ ಇನ್ನೊಂದು. ಅಶೇಷರಿಂದ, ಲಕ್ಷ್ಮಿಯಿಂದ ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳಿಂದಲೂ ವಿಶೇಷವಾಗಿ ವಂದ್ಯನಾಗಿದ್ದಾನೆ, ಸರ್ವೋತ್ತಮನಾದದ್ದರಿಂದ. ಇತರ ದೇವತೆಗಳಲ್ಲಿಲ್ಲದ ನಾರಾಯಣನಲ್ಲಿ ಮಾತ್ರ ಇರುವ ಗುಣ ಅದು ಸರ್ವೋತ್ತಮತ್ವ, ಸ್ವಾತಂತ್ರ್ಯ ಅನ್ನೋದಕ್ಕೆ ಶ್ರೀಮದಾಚಾರ್ಯರು ನಾರಾಯಣನಿಗೆ ನಮಸ್ಕಾರವನ್ನು ಮಾಡೋದು. ಅಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅವಳಂದು, ನಮ್ಮಪ್ಪ ನಿನ್ನಂಥವನ ಕೈ ಹಿಡಿಯೋದು ನನ್ನ ಭಾಗ್ಯ. ಯಾಕೆ ಅಂದರು, ಚಕ್ರವರ್ತಿಗಳು ಅವರೆಲ್ಲವನ್ನ ರಾಜ್ಯ ಆಳಿ ಕಡೆಗೆ ಅರಣ್ಯದಲ್ಲಿ ಗುಡಿಸಲು ಹಾಕಿಕೊಂಡು ನಿನ್ನ ಪಾದವನ್ನು ಧ್ಯಾನ ಮಾಡಿದರು. ಅಂಥವರಿಗೆ ಆ ಅರಮನೆಯಲ್ಲಿ ಸಿಗದ ಸುಖ ನಿನ್ನ ಪಾದದ ಧ್ಯಾನದಲ್ಲಿ ಸಿಕ್ಕಿದೆ. ಅಂಥ ಪಾದವನ್ನು ನನಗೆ ಕೊಟ್ಟಿಯಲ್ಲೋ, ನನ್ನ ಭಾಗ್ಯ ಅಲ್ವಾ? ತುಂಬ ಒಳ್ಳೆ ಮಾತದು. ಹೀಗಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಲಕ್ಷ್ಮೀದೇವಿಯಲ್ಲಿ ತಿಳಿಸಿಕೊಟ್ಲು. ನಂತರದಲ್ಲಿ ಏಕೈಕಷ್ಟಾಹ ಕೃಷ್ಣಸ್ಯ
ಯಾರಲ್ಲೂ ಕಡಿಮೆ ಇಲ್ಲ. 10 ಗಂಡು ಮಕ್ಕಳು, 10 ನಿಪ ಕ್ರಮದಿಂದ ಅಂತ ವಾದಿರಾಜರು ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ಇದು ಒಂದು ಕಾರಣ ಕೊಡ್ತಾರೆ. ಪ್ರತಿಯೊಬ್ಬರಲ್ಲೂ 10 ಮಕ್ಕಳು ಸರಿಯಾಗಿ ಆಗಬೇಕಾದ್ರೆ ಅದು ಸರ್ವೋತ್ತಮ ಆದರೆ ಮಾತ್ರ ಸಾಧ್ಯ. ಲಕ್ಷ್ಮೀ ಶೋಭಾನ ಬರೀ ದೇವರ ಮದುವೆ ಅಲ್ಲ, ಏನು ಲಾಜಿಕ್ಕಿನಿಂದ ವಿಷ್ಣು ಸರ್ವೋತ್ತಮತ್ವ ಅಂತ ತಿಳಿಸ್ತಾರೆ. ತುಂಬ ಚೆನ್ನಾಗಿದೆ. ಇದಾದ ಮೇಲೆ ಪ್ರದ್ಯುಮ್ನ ಕೃಷ್ಣನ ಮಗ, ಅವನ ಮದುವೆ ರುಕ್ಮಿಯ ಮಗಳು. ಅಲ್ಲ, ಅವನು ರುಕ್ಮಿಣಿಯ ಅಣ್ಣ ಅಷ್ಟು ದ್ವೇಷ ಮಾಡ್ತಾ ಇದ್ನಲ್ಲ, ಯಾಕೆ ಮದುವೆ ಮಾಡಿಕೊಟ್ಟ? ಅವನಿಗೆ ಒಂದು ರುದ್ರದೇವರು ಗದೆಯನ್ನು ಕೊಟ್ಟಿದ್ದರು. ನೀನು ಕೃಷ್ಣನ ಮೇಲೆ ಮಾತ್ರ ಅದನ್ನು ಪ್ರಯೋಗ ಮಾಡೋ ಹಾಗಿಲ್ಲ, ಇನ್ಯಾರ ಮೇಲೆ ಪ್ರಯೋಗ ಮಾಡಿದರೂ ನೀನು ಗೆಲ್ತಿ ಅಂತ. ಎಲ್ಲರನ್ನೂ ಗೆದ್ದಿದ್ದ. ಕೃಷ್ಣನ ಮೇಲೆ ಗದೆ ಎತ್ತಿದ್ರೆ ಹೋಗ್ಬಿಡುತ್ತೆ ಅಂತ ಬಾಯಿ ಮುಚ್ಕೊಂಡಿದ್ದ. ವಿರೋಧಂ ವಾಸುದೇವೇನ ರುಕ್ಮಿ ನೈವಾ ಕರೋನ್ಮನಃ ಧನಲ್ಲೋಭ. ಆ ಧನುಸ್ಸಿನ ಲೋಭ, ಅದು ಧನಸ್ಸು ಸರಿ ಹಾಳಾಗೋಗಲಿ ಅಂತೇಳಿ ತನ್ನ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿದಾನೆ. ಆಮೇಲೆ ಅವನ ಮಗ ಅನಿರುದ್ಧನಿಗೆ ರುಕ್ಮಿಯ ಮೊಮ್ಮಗಳೇ ಮದುವೆ ಆದ. ಮತ್ತೆ ಇಷ್ಟೆಲ್ಲ ಜಗಳ ಆಗಿ ಅವರನ್ನೇ ಮದುವೆ ಆಗಿದ್ದಾರೆ. ಇದಾದ ಮೇಲೆ ವಿಶೇಷವಾಗಿ ಜರಾಸಂಧನನ್ನು ಕೊಂದು, ಜರಾಸಂಧನ ಮನೆಯಲ್ಲಿ ಇದ್ದಂತಹ ಅನೇಕ ಜನ ರಾಜರು, ಅವ್ರಿಗೆಲ್ಲ ಅಹಂಕಾರ ಬಂದಿತ್ತು. ಎಲ್ಲ ಅಹಂಕಾರ ಹೋಗಿ ಕೃಷ್ಣನ ಪಾದವನ್ನು ಹಿಡಿದು ನಮಿಸಿ, ವಯಂಪುರ ಶ್ರೀಮದನುಷ್ಟ ಬುದ್ಧಯೋ ಜೀರ್ಷಯಸ್ಯಾಯಿತರೇತರ ಸ್ಪೃತಃ ಗ್ರಂಥ ಪ್ರಜಾಸ್ವಾಪಿ ನಿರ್ಗುಣ ಪ್ರಭು. ನಾವು ಪರಸ್ಪರ ಸ್ಪರ್ಧೆಯಿಂದ ಒಬ್ಬರು ಹೊಡೆದು ರಕ್ತದೋಕಳಿಯನ್ನು ಹರಿಸಿದ್ವಿ, ತಪ್ಪಾಯಿತು ಅಂಥೇಳಿ ಮುಂದೆ ವಿಶೇಷವಾಗಿ ಜರಾಸಂಧನನ್ನು ಭೀಮನ ಕೈಯಲ್ಲಿ ಭಗವಂತ ಕೊಲ್ಲಿಸಿ ಆಯಿತು. ಇದಾದ ಮೇಲೆ ದುರ್ಯೋಧನ ಈ ಪಾಂಡವರ ಮನೆಯ ರಾಜಸೂಯ ಯಾಗದಲ್ಲಿ ಬೇಜಾರು ಮಾಡಿಕೊಂಡ. ಭೀಮ ಮತ್ತು ಅವರು ನಕ್ಕಿದ್ದು ಅದು ಮಹಾಭಾರತ ಯುದ್ಧಕ್ಕೆ ನಾಂದಿ ಆಯಿತು. ದೇವರೇ ಹೇಳ್ದ, ನಕ್ಕರಿ, ಚೆನ್ನಾಗಿ ನಗರಿ, ಆ ಪಾಪಿ ನಿಮ್ಮನ್ನು ದ್ವೇಷ ಮಾಡಿ ಹಾಳಾಗಬೇಕು. ಭೂಭಾರ ಹರಣಕ್ಕಾಗಿ ದುರ್ಯೋಧನನ ತೇಜೋವಧೆಯನ್ನು ಮಾಡಿ ಮುಂದೆ ಯುದ್ಧ ಆಗಿ ಸರ್ವರೂ ನಾಶ ಆದರು ಅಂಥೇಳಿ. ಇದಾದ ನಂತರದಲ್ಲಿ ಮೃಗಚರಿತೆ ಅಂತ ಒಂದು ಸಣ್ಣ ಕಥೆ, ಆದರೆ ತುಂಬ ಒಳ್ಳೆಯ ಇನ್ಫಾರ್ಮೇಷನ್. ದಾನ ಕೊಟ್ಟಿದ್ದು ಏನಾದರೂ ವಾಪಸ್ಸು ತೆಗೆದುಕೊಂಡ್ರೆ ತುಂಬ ದೊಡ್ಡ ಪಾಪ ಇದೆ. ಈ ನೃಗರಾಜ ಅನ್ನೋನು ಒಂದು ಓತಿಕೇತ ಆಗಿದ್ದ. ಕೃಷ್ಣ ಅವನನ್ನು ನೋಡಿದ, ಅವನು ಒಳ್ಳೆಯ ಸ್ಫುರದ್ರೂಪ ಬಂತು. ಯಾರು ನೀನು? ಸ್ವಾಮಿ, ನಾನು ಹಿಂದೆ ಒಬ್ಬ ರಾಜ, ನೃಗೋನಾಮ ನರೇಂದ್ರೋಹಂ, ಇಕ್ಷ್ವಾಕು ತನಯ ಪ್ರಭೋ, ಇಕ್ಷ್ವಾಕುವಿನ ಮಗ. ದಿನಾ ಒಂದು ಗೋದಾನವನ್ನು ಮಾಡ್ತಾ ಇದ್ದೆ. ಒಂದಿನ ಒಂದು ಅಚಾತುರ್ಯ ನಡೆದೋಯ್ತು. ಒಬ್ಬ ಆಚಾರ್ಯರಿಗೆ ಗೋದಾನ ಮಾಡದೆ ಅವರು ಹೋದ ಮೇಲೆ 2 ಆಚಾರ ಬಂದರು, ಅವರು ಅವ್ರ ಜೊತೆ ಇನ್ನೊಬ್ಬರು. ರಾಜ, ನಿನ್ನೆ ದಿನ ನೀನು ನನಗೆ ಕೊಟ್ಟ ಆಕಳನ್ನು ಅವನಿಗೆ ಹೇಗೆ ದಾನ ಮಾಡಿದೆ? ಅಲ್ರಿ, ನಿಮಗೆ ಕೊಟ್ಟ ಆಕಳು ನಮ್ಮ ಮನೇಲಿ ಇರತ್ತೆ ಯಾಕೆ? ಅದು ತಪ್ಪಿಸಿಕೊಂಡು ನಿನ್ನ ಮನೆಗೆ ಬಂದಿದೆ, ನೀನೇ ಹೇಳಿಕೊಟ್ಟಿದೆ ಅಂತ ಗಂಟು ಬಿದ್ದರು. ಕೊಟ್ಟ ಮೇಲೆ ಅವ್ರು ನೆಟ್ಟಿಗೆ ನೋಡ್ಕೊಳ್ಳದೆ, ನೀನು ದತ್ತಾಪಹಾರ ಮಾಡಿದ ದೋಷ. ಅವನಂದ, 2ರಲ್ಲೊಬ್ಬರು ಆಕಳನ್ನು ತಗೊಳ್ರಿ, ಅದರ ಪ್ರತ್ಯಾಮ್ನಾಯವಾಗಿ 1000 ಆಕಳು ಕೊಡ್ತೀನಿ. 2 ಗಲಾಟೆ ಮಾಡಿದ್ರು, ಅದೇ ಬೇಕು. ಇವನೇನು ಮಾಡ್ತಾನೆ? ಒಂದೇ ಆಕಳನ್ನು. ಸರಿ, ಶಾಪ ಕೊಟ್ಟರು, ಕೃಕಲಾಸ ಆಗುವಂತ, ಓತಿಕೇತ ಆಗುವಂತ. ಹಾಗಾಗಿ ಅವನಾದ. ಇಲ್ಲೊಂದು ಮಾತಿದೆ, ಗರುಡ ಪುರಾಣದಲ್ಲೂ ಈ ಮಾತಿದೆ, ಸ್ವದತ್ತಾಂ ಪರದತ್ತಾಂಬ ಬ್ರಹ್ಮವೃತ್ತಿಂ ಹರೇತಯಃ 60 ವರ್ಷ ಸಹಸ್ರಾಣಿ ವಿಷ್ಟಾಯಾಂ ಜಾಯತೆ ಕೃಮಿಃ. ಗರುಡ ಪುರಾಣದಲ್ಲಿ ಹೇಳಿರೋದು, ನಾವು ಕೊಟ್ಟದ್ದೋ ಅಥವಾ ನಮ್ಮ ಹಿರಿಯರು ಕೊಟ್ಟದ್ದೋ ಭೂಮಿಯನ್ನು ಒಂದು ವೇಳೆ ಕಿತ್ಕೊಂಡ್ರೆ 60,000 ಜನ್ಮ ಮಲದಲ್ಲಿ ಕ್ರಿಮಿಯಾಗಿ ಹುಟ್ಟಿಸ್ತಾನಂತ ದೇವರು. ತುಂಬ ದೊಡ್ಡ ಅಪರಾಧ, ಅದನ್ನು ಮಾಡಬೇಡ್ರಿ ಅಂತ. ಇದಾದ ಮೇಲೆ ಬಲರಾಮ ದೇವರಿಗೆ ಕೋಪ ಬಂದು ಯಮುನೆಯನ್ನು ಸೆಳೆದು ಬಿಟ್ರು. ನಂತರದಲ್ಲಿ ದ್ವಿವಿಧ ಅನ್ನೋ ಅಸುರನನ್ನು, ಒಬ್ಬ ಕಪಿ ಅವನಿದ್ದ ರಾಮಾವತಾರದಲ್ಲಿ, ಅವನನ್ನು ಹೊಡೆದು ದ್ವಿವಿಧನ ಸಂಹಾರವನ್ನು ಮಾಡ್ತಾರೆ. ಇದಾದ ನಂತರದಲ್ಲಿ ವಿಶೇಷವಾಗಿ ಶ್ರುತಿಗೀತೆ ಅಂತ ಒಂದು ತುಂಬ ಸುಂದರವಾದ ಒಂದು ಗೀತೆ. ಅದಕ್ಕೂ ಮುಂಚೆ ನಮ್ಮ ಗುರುಗಳಿಗೆ ಬಹಳ ಇಷ್ಟವಾದದ್ದು, ಏಕೆಂದರೆ ಮೊನ್ನೆ
ಪ್ರವಚನ ಮಾಡಿದಾಗ ಕೇಳಿದ್ರು, ಸ್ವಾಮಿ ದಶಮಸ್ಕಂದ ಆದಷ್ಟು ಎಲ್ಲ ಹೇಳಿದ್ದಾನೆ. ತಕ್ಷಣ ಅವರು ಕೇಳಿದ್ದು, ಶ್ರುತದೇವ ಬಹುಲಾಶ್ವನ್ ಕಥೆ ಹೇಳಿದೆಯಾ? ಪುಣ್ಯಕ್ಕೆ ಹೇಳಿದ್ದೆ. ಏನು ಅಂದರೆ, ಒಬ್ಬ ಶ್ರುತದೇವ ಅಂತ, ವೃಷ್ಣೀಶ್ವಾಸೀತ್ ಯದುಶ್ರೇಷ್ಠ ಶ್ರುತಿದೇವ ಇತಿ ಶ್ರುತಃ. ಶ್ರುತದೇವ ಅಂತ ಒಬ್ಬ ಯಾದವರಲ್ಲಿ ಶ್ರೇಷ್ಠ, ಕೃಷ್ಣನಲ್ಲಿ ತುಂಬ ಭಕ್ತಿ. ಮತ್ತೊಬ್ಬ ಬಹುಲಾಶ್ವ ಅಂತ ಒಬ್ಬ ರಾಜ, ಒಬ್ಬ ಗೃಹಸ್ಥ ಶ್ರುತದೇವ, ಬಹುಲಾಶ್ವ ಅನ್ನೋನು ರಾಜ. ಇವರಿಬ್ಬರೂ ಕೃಷ್ಣನನ್ನು ನಮ್ಮ ಮನೆಗೆ ಬರಬೇಕು ಅಂತ ಒಂದೇ ದಿನ ಕರೆದು. ಕೃಷ್ಣ ಇಬ್ಬರಿಗೂ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟ, ಬರ್ತೇನೆ ಅಂತ. ಹೇಗೆ ಬರ್ತಾನೆ? ಕೃಷ್ಣ 2 ರೂಪ ತೆಗೆದುಕೊಂಡು ಹೋದನಂತೆ ಇಬ್ಬರ ಮನೆಗೂ. ಏನು ಆನಂದ ಆಯಿತು ಕೃಷ್ಣ ಬಂದಾಗ. ಉಭಯೋರಾವಿಷದ್ಗೇಹಂ ರೂಪಾಭ್ಯಾಂ ತದಲಕ್ಷಿತಃ ರಾಜೋವಾಚ ಭವಾನ್ ವೈ ಸರ್ವಭಾವಾನಾಂ ಆತ್ಮ ಸಾಕ್ಷಿ ಸುಹೃದ್ವಿಭು. ಭಗವಂತ, ನೀನು ಬಂದದ್ದು ನನ್ನ ಭಾಗ್ಯ ಅಂಥೇಳಿ ತುಂಬ ದೇವರಿಗೆ ಆತಿಥ್ಯ ಆದರವನ್ನು ಮಾಡಿ, ಶ್ರುತದೇವೋ ಅಚ್ಯುತಂ ಪ್ರಾಪ್ತಂ ಸ್ವಗೃಹಂ ಜನಕೋ ಯಥ. ಮನೆಗೆ ಅಪ್ಪ ಬಂದಾಗ ಆದರ ಮಾಡಬೇಕು ಅಂತ ಅಂದ್ಯಾರು. ಇದು ಯಾವ ಕಾಲದ್ದೋ ಮಾತು, ಇದೆಲ್ಲ ಈಗಿನ ಕಾಲದ್ದಲ್ಲ. ತಂದೆಗೆ ಸದಾ ಗೌರವ ಕೊಟ್ಟು ಮನೆಗೆ ಬಂದಾಗ ಅವನ ಸೇವೆಯನ್ನು ಮಾಡುವಂತೆ ತಮ್ಮ ಮನೆಗೆ ಬಂದಂತಹ ಕೃಷ್ಣನ ಸೇವೆಯನ್ನು ಮಾಡಿದ. ಮತ್ವಾ ಮುನಿಶ್ಚ ಸಂತುಷ್ಟೋ ಧುನ್ವನ್ವಾಸೋ ನನರ್ಥಃ. ಕುಣಿದಾಡಿದಾನ. ತೃಣಪೀಠೆ, ಒಳ್ಳೆ ಹುಲ್ಲಿನ ಪೀಠದಲ್ಲಿ ಕುಳಿಸಿ, ಅದ್ಯನೋ ದರ್ಶನಂ ಪ್ರಾಪ್ತಃ. ನಮ್ಮಪ್ಪ ಇವತ್ತು ನನ್ನ ಭಾಗ್ಯ ನೀನು ಇದು ಕೊಟ್ಟದ್ದು ಅಂದಾಗ ಕೃಷ್ಣ ಹೇಳ್ದ, ನನಗೆ ತುಂಬ ಮಾಡ್ತಾಯಿದ್ದಿ, ಮೊದಲು ನನ್ನ ಭಕ್ತರು ಋಷಿಗಳಿದಾರಲ್ಲ ಅವರಿಗೆ ಪೂಜೆಯನ್ನು ಮಾಡು, ಅವರು ಪೂಜೆ ಮಾಡಿದ್ರೆ ನಾನು ಪ್ರೀತನಾಗ್ತೇನೆ, ನೀ ಮೊದಲು ಮಾಡು ಅಂಥೇಳಿ ಬ್ರಹ್ಮಸ್ತೆ ಅನುಗ್ರಹಾರ್ಥಾಯ ಸಂಪ್ರಾಪ್ತಾನ್ ವಿದ್ಯಮೂನ್ ಮುನೀನ್. ಇವರೆಲ್ಲ ಋಷಿಮುನಿಗಳು ನಿನಗೆ ಅನುಗ್ರಹ ಮಾಡಲಿಕ್ಕೆ ಬಂದಿರೋದು. ನಿಮ್ಮನೆ ದಾನ ಧರ್ಮ ದಕ್ಷಿಣೆ ಏನೋ ಕೊಡ್ತೀವಿ ಅಂತ ಬಂದದ್ದಲ್ಲ. ಕಟ್ಕೊಂಡು ಏನು ಮಾಡ್ತಾರವರು? ತಪೋಧನರು. ಅವರ ತಪಸ್ಸನ್ನು ಏನಾದರೂ ಖರ್ಚು ಮಾಡಿದರೆ ಬಂಗಾರದ ಮಳೆಯನ್ನು ಸುರಿಸಬಹುದು. ಏನೋ ನಾನು ಬಂದಿದ್ದೇನೆ ಅಂತ ನನ್ನ ಜೊತೆಯಲ್ಲಿ ನಿನ್ನ ಮನೆಗೆ ಬಂದಿದ್ದಾರೆ. ಇದೊಂದು ಲೋಕಕ್ಕೆ ಪಾಠ. ಜ್ಞಾನಿಗಳು ಯೋಗ್ಯರು ಬಂದಾಗ ಅವರಿಗೆ ಮರ್ಯಾದೆಯನ್ನು ಮಾಡಿದರೆ ದೇವರು ಪ್ರೀತನಾಗ್ತಾನೆ. ಕೃಷ್ಣನೇ ಹೇಳ್ತಾನೆ, ದೇವ ಕ್ಷೇತ್ರಾಣಿ ತೀರ್ಥಾನಿ ದರ್ಶನ ಸ್ಪರ್ಶನಾರ್ಚನೈ ಲೋಕಾನ್ ಪುನಂತಿ ಕಾಲೇನ. ಕಾಲಕಾಲದಲ್ಲಿ ಅವರು ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅವುಗಳನ್ನೇ ಪವಿತ್ರೀಕರಿಸಿ ಬರೋರು ಇವರು. ಅವರಿಗೆ ಮರ್ಯಾದೆ ಮಾಡಪ್ಪ. ಇದು ಎಚ್ಚರಿಕೆ ಇರಬೇಕು. ಮನೆಗೆ ಬಂದಂತಹ ಜ್ಞಾನಿಗಳ ಸೇವೆಯನ್ನು ಮಾಡಿದರೆ ಕೃಷ್ಣನಿಗೆ ತುಂಬ ಪ್ರೀತಿಯನ್ನು. ಕೃಷ್ಣನ ಪೂಜೆ ಯಾವುದು ಅಂದರೆ ಭಗವದ್ಗೀತೆಯಲ್ಲಿ ಮಾತಿದೆ, ಚತುರ್ವಿಧ ಭಜಂತೆ ಮಾಂ ಲೋಕೆ ಸುಕೃತನೋರ್ಜನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಉದಾರಾಃ ಸರ್ವ ಏವೈತೆ ಜ್ಞಾನೀತು ಆತ್ಮೈವ ಮೇ ಮತಂ. ಎಂಥ ಮಾತು! ನನ್ನನ್ನು ಆರಾಧನೆ ಮಾಡೋರು 4 ಜನ. ತಾರತಮ್ಯ ಇದೆ. ಯಾರ್ಯಾರು? ತೊಂದರೆ ಬಂದಾಗ ದೇವಸ್ಥಾನಕ್ಕೆ ಬರೋ, ಸಂಕಟ ಬಂದಾಗ ವೆಂಕಟ ರಮಣ ಆರ್ತಃ, ಜಿಜ್ಞಾಸು ಬುದ್ಧಿವಂತ, ದೇವರನ್ನು ತಿಳಿಯೋದಕ್ಕೆ ಶಾಸ್ತ್ರ ಓದಿದ್ದು, ಭಕ್ತಿ ಗಿಕ್ತಿಗಿನ್ನ ನೋಡೋಣ ಅಂತ. ಅರ್ಥಾರ್ಥಿ, ಹಣಕ್ಕಾಗಿ ದೇವರನ್ನು ನಂಬಿದವನು. ಆದರೆ ಒಬ್ಬ ಜ್ಞಾನಿ ಇದ್ದಾನೆ, ದೇವರ ಮಹಿಮೆಯನ್ನು ತಿಳಿದು ಅವನಲ್ಲಿ ಭಕ್ತಿಯನ್ನು ಮಾಡ್ತಾನಲ್ಲ, ಅವನ ಪೂಜಾದಿಗಳನ್ನು ಮಾಡಿದರೆ ನನ್ನನ್ನೇ ಆರಾಧನೆ ಮಾಡಿದ ಹಾಗೆ ಅಂತ. ಹೀಗಾಗಿ ವಿಶೇಷವಾಗಿ ದೇವರು ಅವರಿಗೆ ಅವನ ಮುಖಾಂತರ ನಮಗೆಲ್ಲ ಪಾಠವನ್ನು ಹೇಳ್ದ. ಇದಾದ ಮೇಲೆ ವೃಕಾಸುರ ಅಂತ, ಇದೊಂಥರ ಮೋಹಿನಿ ಭಸ್ಮಾಸುರನ ಕಥೆ ಇದ್ದಾಗೆ ಇದು. ರುದ್ರದೇವರು, ಇಲ್ಲಿ ಪ್ರಶ್ನೆ ಏನು ಅಂದರೆ, ರುದ್ರದೇವರು ಬೇಗ ವರ ಕೊಡ್ತಾರೆ, ದೇವರು ಯಾಕೆ ಕೊಡಲ್ಲ? ಇಲ್ಲಪ್ಪ, ದೇವರು ಕೊಟ್ಟರೆ ಪರ್ಮನೆಂಟಾದ ಮೋಕ್ಷವನ್ನೇ ಕೊಡ್ತಾನೆ.
ಇವರು ಬೇಕೊಟ್ಟು ಕೆಲವೊಮ್ಮೆ ತಾಪತ್ರಯಕ್ಕೆ ಸಿಕ್ಕಾಕೊಳ್ತಾರೆ. ವೃಕಾಸುರ ಅಂತ ಒಬ್ಬ ಅಸುರ, ಅವನೇನು ಮಾಡಿದ, ರುದ್ರದೇವರನ್ನು ಒಲಿಸಿಕೊಂಡು ಕೇಳ್ದ, ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೆ ಅವರು ಭಸ್ಮ ಆಗಬೇಕು, ಹಾಗೇ ಆಗಲಿ ಅಂದರು, ನಿಮ್ಮ ತಲೆ ಮೇಲೆ ಇಡ್ತೀನಿ ಅಂದ. ಓಡಿ ಬಂದು ಕೃಷ್ಣನ ಹತ್ರ ಬೇಡಿದಾಗ, ರುದ್ರದೇವ್ರ ಮಾತು ನಂಬೇಡ, ಅವ್ರು ಹೇಳಿದ್ರೆ ಏನು ಭಸ್ಮ ಆಗ್ತಾರಾ, ನಿಂಗೆ ಅಷ್ಟು ಬೇಕು ಅಂದರೆ ನೀನೇ ಇಟ್ಕೋ. ಇಟ್ಕೊಂಡು, ಅಯ್ಯೋ ನಾನೇನು ಪೆದ್ದ ಗೊತ್ತೇ ಆಗಲಿಲ್ಲ ಅಂತ ಇಟ್ಕೊಂಡ ಬೂದಿ ಆದ. ರುದ್ರದೇವರಂದರು, ಬರ್ತಿಗೆ ನಾನು ಸ್ವಾಮಿ, ಮುಂದಿನ ಸಲ ಒಂದು ಕ್ಲಾಸ್ ಹಾಕೋ, ಯಾರ ತಲೆ ಮೇಲೆ ಇಟ್ಟರು ಅವರು ಸುಟ್ಟು ಬೂದಿ ಆಗಲಿ, ನನ್ನನ್ನು ಬಿಟ್ಟು ಅಂತ ಹೇಳು, ಇಲ್ಲಾಂದರೆ ತುಂಬ ಕಷ್ಟ ಅದು. ಹಾಗಾಗಿ ನಮ್ಮ ಸ್ವಾಮಿಯೇ ಸರ್ವೋತ್ತಮ ಅನ್ನೋದನ್ನು ತೋರಿಸಿಕೊಡ್ತಾರೆ. ಇದಾದ ಮೇಲೆ ವಿಶೇಷವಾಗಿ ಪರಮಾತ್ಮನ ಬ್ರಹ್ಮಣ್ಯ ನಿರ್ದೇಶ, ತುಂಬ ಅದ್ಭುತವಾದ ವಿಷಯ ಇದು. ಶ್ರುತಿಗೀತೆ ಸಾಮಾನ್ಯ ಹೇಳೋಕ್ಕಾಗಿರೋದಿಲ್ಲ. ಒಂದು 3-4 ಪದ್ಯವನ್ನು ಮಾತ್ರ ನೋಡಿ ಸಕಾಲಕ್ಕೆ ಮುಗಿಸ್ತೇನೆ, ಯಾವುದು ಯೋಚನೆ ಬೇಡ. ಏನು ಶ್ರುತಿಗೀತೆ ಅಂತ ಏನು ಹೆಸರು ಬಂತು, ಯಾಕೆ ಬಂತು? ಪ್ರಶ್ನೆ ಏನು ಅಂದರೆ, ಪ್ರಳಯ ಕಾಲದಲ್ಲಿ ಎಲ್ಲರೂ ದೇವರ ಉದರದಲ್ಲಿ ಮಲಗಿರ್ತಾರೆ. ಜೀವಜಾತ, ನಮ್ಮ ವಿಷ್ಣು ತತ್ವನಿರ್ಣಯದಲ್ಲಿ ಟೀಕಾಕೃತ್ಪಾದರು ಪ್ರಳಯವನ್ನು ಮಾಡೋದು ಜೀವಜಾತ ಸಲುವಾಗಿ ಅಂದರು. ಸ್ವಾಪಂ ಪ್ರಾಪಯತಿ ಶ್ರಮಾಪರತಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಸೃಷ್ಟಿ ಸ್ಥಿತಿಯನ್ನು ಮಾಡ್ತಾನೆ ಸರಿ, ಪ್ರಳಯ ಯಾಕೆ ಮಾಡ್ತಾನೆ? ಹುಟ್ಟಿ ಸತ್ತು ಸಾಕಾಗಿ ಇದೆ ಜೀವನಿಗೆ. ಅದಕ್ಕೆ ಒಂದು 100 ವರ್ಷ ಮಲ್ಕೋ ಅಂತ ಮಲಗಿಸ್ತಾನಂತ. ಎಲ್ಲ ಜೀವರಾಶಿಗಳು ದೇವರ ಉದರದಲ್ಲಿ ಮಲಗಿದ್ದಾರೆ. ಆದರೆ ವೇದಗಳು ಯಾವಾಗಲೂ ನಿತ್ಯವಾದ ಮಟೀರಿಯಲ್. ನಿತ್ಯ ವೇದ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂತಿಜ. ಎಲ್ಲ ತತ್ವನಿರ್ಣಯದ ಮಾತುಗಳೇ. ವೇದ ಪ್ರಾಮಾಣ್ಯವನ್ನು, ವೇದ ನಿತ್ಯತ್ವವನ್ನು ಆಚಾರ್ಯರು ಸಮರ್ಥನೆ ಮಾಡಬೇಕಾದ್ರೆ ಹೇಳಿದ್ದು. ಪ್ರಳಯ ಕಾಲದಲ್ಲಿ ವೇದ ಇದೆ, ವೇದ ಹೇಳಿದ ಕೆಲಸವನ್ನು ಮಾಡುವವರು ಇಲ್ಲ. ಹಾಗಾಗಿ ವೇದ ಅಪ್ರಮಾಣ ಅಷ್ಟೇ ಅಲ್ವಾ? ನಾವು ಹೇಳಿದ್ದನ್ನು ಫಾಲೋ ಮಾಡೋರು ಯಾರಿಲ್ಲ ಅಂದರೆ ರೂಲ್ಸು ರೆಗ್ಯುಲೇಷನ್ ಬೇಕು. ಯಾಕೆ? ಈಗ ಸ್ವಾಮಿಗಳು ಬಂದಾಗ ಇಲ್ಲಿ ಬ್ಯಾರಿಕೇಡ್ ಇಡ್ತಾರೆ. ಯಾಕೆ? ದರ್ಶನ ಸರೀಸಾಗಲಿ. ಸ್ವಾಮಿಗಳಿಲ್ಲದೆ ಇದ್ದಾಗ ಬ್ಯಾರಿಕೇಡ್ ಇಟ್ಟು ಅದನ್ನು ದಾಟಿಕೊಂಡು ಬರೋದು ಎಲ್ಲ ಕಷ್ಟ ಆದರೆ, ಅಪ್ಪ ಬೇಡ ನರಸಿಂಹದೇವ್ರ ದರ್ಶನ ಅಂತ ಅಲ್ಲಿಂದಾನೇ ಕೈ ಮುಗಿದು ಹೊರಟೋಗ್ತಾರೆ. ಯಾವತ್ತೂ ಅಷ್ಟೇ, ಯಾವುದೇ ಒಂದು ವಿಧಿ ನಿಷೇಧಗಳಿಗೆ ವ್ಯಾಲ್ಯೂ ಇರೋದೇ ಫಾಲೋ ಮಾಡೋರಿದ್ದರೆ. ಇಲ್ಲ ಅಂದರೆ ಅದಕ್ಕೇನು ಬೆಲೆ ಇಲ್ಲ. ಅನೇಕ ಬಾರಿ ನೀವೆಲ್ಲ ಕೇಳಿದೆ, ಒಬ್ಬ ಅಂದ, ನನ್ನ ಮನೆಯಲ್ಲಿ ನಮ್ಮ ಮಾತೆ ನಡೆಯೋದು ಇಲ್ಲ ಪಲ್ಲ ಅಂತ ಯಾಮಾರಿಸೋ ಹಾಗಿಲ್ಲ. 6 ಗಂಟೆಯಿಂದ 7 ಗಂಟೆ ಒಳಗೆ ಎಲ್ಲರೂ ಸ್ನಾನ ಮಾಡಿರಬೇಕು, 8 ಗಂಟೆಗೆ ಟಿಫನ್ನಿಗೆ ಬರಬೇಕು, 12 ಗಂಟೆಗೆ ಊಟಕ್ಕೆ ಬರಬೇಕು, 4 ಗಂಟೆಗೆ ಸಾಯಂಕಾಲ ಕಾಫಿಗೆ ಬರಬೇಕು, ಮತ್ತು 5:15 ಸಂಧ್ಯಾ ವಂದನೆ ಮಾಡಬೇಕು, 8 ಗಂಟೆಗೆ ಅಥವಾ 9ಕ್ಕೆ ಊಟ, 10 ಗಂಟೆಗೆ ಲೈಟ್ ಆರಿಸ್ಬೇಕು. ಇದೇ ನಡೀತಾ ಇದೆಯಾ? ನಡೀಲೇಬೇಕು. ನಾನು ಎಲ್ಲ ಕಡೆ ಬೋರ್ಡು ಬರೆಸಿ ಹಾಕಿದ್ದೇನೆ ನಮ್ಮ ಮನೆಯಲ್ಲಿ, ಹಾಲಲ್ಲಿ, ರೂಮಲ್ಲಿ, ಬಚ್ಚಲಲ್ಲಿ, ಎಲ್ಲ ಕಡೆ. ಬಹಳ ಸಂತೋಷ, ನೀವು ಪುಣ್ಯವಂತರು, ನಿಮ್ಮ ಮನೆಯಲ್ಲಿ ಸದ್ಯಕ್ಕೆ ಯಾರ್ಯಾರಿದ್ದಾರೆ ಅಂದರು. ನಾನೊಬ್ಬನೇ ಬ್ಯಾಚುಲರು ಅಂದ. ನಿನ್ನ ಮಗಕ್ಕೆ ಟಾಕ ಬೋರ್ಡ್ ಒರೆಸೋರು ಇಲ್ಲ, ನೋಡೋರು ಹಾಳಾಗಿ ಹೋಗಲಿ. ವ್ಯಾಲಿಡಿಟಿ ಯಾವಾಗ ಅಂದರೆ ಫಾಲೋಯರ್ಸ್ ಇದ್ದರೆ. ಆಹಾರ ಸಂಧ್ಯಾ ಉಪಾಸೀತ, ಸಂಧ್ಯಾ ವಂದನೆಯನ್ನು ಮಾಡಿ ದೇವರ ಪೂಜೆಯನ್ನು ಮಾಡೋರು ಯಾರು? ಎಲ್ಲ ದೇವರ ಉದರದಲ್ಲಿ ಮಲಗಿದ್ದಾರೆ. ಆದ್ದರಿಂದ ಅನಧಿಕಾರಿಕವಾದಂತಹ ಮಾತುಗಳು ವೇದದಲ್ಲಿದ್ದದ್ದರಿಂದ ವೇದಗಳು ಪ್ರಳಯ ಕಾಲದಲ್ಲಿ ಅಪ್ರಮಾಣ ಅಂತ ವೇದದ ಮೇಲೆ ಅಪ್ರಾಮಾಣ್ಯ ಶಂಕ ಮಾಡಿದರೆ ಅದಕ್ಕೆ ಸುಂದರವಾದ ಉತ್ತರ ಕೊಟ್ಟರು. ಪ್ರಳಯ ಕಾಲದಲ್ಲಿ ವೇದ ಎಲ್ಲವೂ ದೇವರ ಪರವಾಗೇ ಲಕ್ಷ್ಮೀದೇವಿ ಹೇಳ್ತಿರ್ತಾಳಂತೆ. ಅದು ಹೀಗಿದೆ, 100 ವರ್ಷ ದೇವರು ಮಲಗ್ತಾನೆ. ಬ್ರಹ್ಮದೇವರ 100 ವರ್ಷ 87.5 ವರ್ಷ ಆಗಿದೆ. ಇನ್ನು 12.5 ವರ್ಷ ಬಾಕಿ ಇದೆ 100 ವರ್ಷ ಆಗಲಿಕ್ಕೆ. ಆಗ ಲಕ್ಷ್ಮೀದೇವಿ ಎಬ್ಬಿಸ್ತಾಳಂತೆ ದೇವರನ್ನು. ವಂಧಿಮಾಗದರು ರಾಜರನ್ನು ಎಬ್ಬಿಸಿದಂತೆ ಜಯ 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 ಜಯ
ರಾಜರನ್ನು ಎಬ್ಸೋರು ಅಂತ ಕೇಳಿದೆವು. ಬಹುಪರಾಕ್ ಬಹುಪರಾಕ್, ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ತೇಜ, ರಾಜ ಗಂಭೀರ. ಇವತ್ತಿಗೂ ಈ ಪದ್ಧತಿ ಇರೋದು ಶ್ರೀರಂಗದ ದೇವಸ್ಥಾನದಲ್ಲಿ. ಬೆಳಗ್ಗೆ ಗೋವು, ಕುದುರೆ, ಒಂದಿಷ್ಟು ಕನ್ನಡಿ ಇವೆಲ್ಲ ತೆಗೆದುಕೊಂಡು ಹೋಗಿ ದೇವರಿಗೆ ಅವರೇನೋ ಹೇಳ್ತಾರಂತೂ ರಂಗರಾಜ ಅಂತವನು ರಾಜಾದಿರಾಜನಾದದ್ದರಿಂದ ಎಬ್ಬಿಸೋ ಪದ್ಧತಿ ಇದೆ. ಏಳು ನಾರಾಯಣನೆ, ಏಳು ಲಕ್ಷ್ಮೀ ರಮಣ, ಏಳು ಶ್ರೀಗಿರಿಯೊಡೆಯ ವೆಂಕಟೇಶ. ತಿರುಪತಿಯಲ್ಲೂ ಸುಪ್ರಭಾತ ಸೇವೆ ಇದೆ. 2:30 ಎಬ್ಬಿಸ್ತಾರೆ. ದೇವರು ಮಲಗೋ ಹಾಗೆ ಇಲ್ಲ, 2ಕ್ಕೆ ಬಾಗಿಲು ಹಾಕು, 2:30 ಎಬ್ಬಿಸೋದು. ನಮ್ಮ ಸ್ವಾಮಿಯನ್ನು ಹೀಗೆ ಎಬ್ಬಿಸೋ ಪದ್ಧತಿ. ಅದನ್ನೇ ಜಗನ್ನಾಥದಾಸರ ಸೂಚನೆ ಮಾಡ್ಯಾರ ನೋಡ್ರಿ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಒಂದರ್ಥ. ಮಲಗಿ ಪರಮಾದರದಿ ಅನ್ನೋದನ್ನು ಮಲಗಿಪ ಅಂತ ಮಾಡಿ ಅಂದರು. ಮಲಗಿಪ ರಮಾದರದಿ ಪಾಡಲು ಕುಳಿತು ಕೇಳುವ. ಆದರದಿಂದ ದೇವರ ಮುಂದೆ ಕೈ ಮುಗಿದು ಲಕ್ಷ್ಮೀದೇವಿ ಸ್ತೋತ್ರ ಮಾಡಿದರೆ ದೇವರು ಕೇಳ್ತಾನಂತೆ. ಅಂತೂ ಪ್ರಳಯ ಕಾಲದಲ್ಲಿ ಎಲ್ಲ ಪದಗಳಿಗೆ, ಎಲ್ಲ ವಾಕ್ಯಗಳಿಗೆ ದೇವರು 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 ಅನ್ನುವ ಅರ್ಥಚಿಂತನೆಯನ್ನು ಮಾಡಿ ಲಕ್ಷ್ಮೀದೇವಿ ಸ್ತೋತ್ರಪರವಾಗಿ ದೇವರನ್ನು ಸ್ತೋತ್ರ ಮಾಡ್ತಾಳೆ. ಅದು ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಪದ್ಯ ಹೇಳಿದರೆ ಸಾಕಾಗಿರೋದು. 27 ಪದ್ಯ ಇದೆ. 27 ಪದ್ಯ ಅಂದರೆ ಅನಂತ ವೇದಗಳ ಅಬ್ರಿವೇಷನ್ ಅಂತಿದ್ರು. ಎಲ್ಲೇ ವೇದದಲ್ಲಿ ಏನೇ ಪ್ರಮೇಯ ಬಂದರೂ ಈ 27 ಶ್ಲೋಕದಲ್ಲೇ ಬರುತ್ತಂತೆ. ತುಂಬ ಚೆನ್ನಾಗಿದೆ. ಒಂದೆರಡವನ್ನು ನೋಡುವ. ಒಂದಕ್ಕೊಂದು ಅದು ಕಂಟಿನ್ಯೂಟಿ ಇಲ್ಲ. ಒಂದು ಶ್ಲೋಕ ಒಂದು ಪ್ರಮೇಯವನ್ನು ಹೇಳುತ್ತೆ. ಶ್ರುತಿಗೀತೆ ಅಂದದ್ದು ಯಾಕೆ ಅಂದರೆ ಶ್ಲೋಕ ರೂಪದಲ್ಲಿ ಭಾಗವತ ಇದ್ದರೆ ಇದರ ಮೂಲ ಶ್ರುತಿಯನ್ನು ಕೋಟ್ ಮಾಡಿ ಎಲ್ಲ ವ್ಯಾಖ್ಯಾನಕಾರರು ಮಾಡಿದ್ದಾರೆ. ವ್ಯಾಖ್ಯಾನವನ್ನು ಶ್ರೀಮದಾಚಾರ್ಯರು ಸರಿಯಾದ ಶ್ರುತಿಯನ್ನು ಮಾಡಿದ್ದಾರೆ ಅಷ್ಟೆ. ಮೊದಲನೇ ಪದ್ಯ ಜಯ ಜಯ ಹನ ಹನ, ಜಯ ಜಯ ಜಕ್ಯಜಾಮತಿ ತದೋಷ ಗೃಹೀತ ಗುಣ, ತ್ವಮಸಿ ಯದಾತ್ಮನ ಸಮವರುದ್ಧ ಸಮಸ್ತವಗ, ಅಜ ಜಗದೋಕಸಾಂ ಅಖಿಲ ಶಕ್ತ್ಯವಬೋಧಕತೆ, ಕ್ವಚಿತ ಜಯ ಆತ್ಮನ ಅನುಚರತೋ ಅನುಚರೇನ್ನಿಗಮ. ಇದು ದೇವರಿಗೆ ಜಯ ಜಯ. ನಾವೆಲ್ಲ ಅಂತೀವಲ್ಲ, ಸೀತಾಪತೆ ಶ್ರೀರಾಮಚಂದ್ರ ಸ್ವಾಮಿಗೆ ಜಯವಾಗಲಿ ಹಾಡೇ ಇದೆ, ಜೈ ಜೈ ರಾಮ ಹರೇ. ಇಲ್ಲೊಂದು ಪ್ರಶ್ನೆ, ನಾವೇನು ದೇವರಿಗೆ ಜಯ ಆಗಲಿ ಅಂತ ಹರಿಸೋದ್ರಿ? ಹೆಜ್ಜೆ ಹೆಜ್ಜೆಗೆ ಸೋಲ್ತಾನೆ ಇರ್ತೀವಿ ನಾವು. ನಾವೇನು ಜಯ ಅಂತ ಹೇಳೋದು? ನೀನು ಹರಿಸೋದಲ್ಲಣ್ಣ, ದೇವರು ಜಯಶೀಲ ಅಂತ ನಿನ್ನ ತಲೆಯಲ್ಲಿ ಸದಾ ಇದ್ದರೆ ನಿನ್ನ ಕೆಲಸವೂ ಜಯಶೀಲವಾಗತ್ತೆ ಅನ್ನೋದಷ್ಟೇ ಇದರ ಅಭಿಪ್ರಾಯ. ನೀನು ದೇವರಿಗೆ ಜಯ ಅಂತ ಹೇಳೋದಲ್ಲ. ಇದು ಒಂದು ಸುಂದರವಾದ ಶ್ಲೋಕ. ಇದು ಪ್ರಾಯ ವೇದಾಂತದಲ್ಲಿ ಜೀವನ ಮೇಲೆ 2 ಆವರಕ ಇದೆ. ಜೀವಾಚ್ಛಾದಕ, ಪರಮಾಚ್ಛಾದಕ. ಒಂದು ನಾಶ ಆಗತ್ತೆ, ಇನ್ನೊಂದು ತೇಲತ್ತೆ ವಿರಜಾ ನದಿಯಲ್ಲಿ ಅಂತ. ಆ ಜೀವಾಚ್ಛಾದಕ ಪರಮಾಚ್ಛಾದಕ ಇದೆ ಅನ್ನುವ ಮಾಹಿತಿ ಕೊಡುವ ಒಂದು ನಿರ್ವಿವಾದ ಶ್ಲೋಕ ಅಂದರೆ ಇದು. ಸುಧೆಯಲ್ಲಿ ಶ್ರೀಮದ್ ಟೀಕಾಕೃತ್ಪಾದರು ತದುಕ್ತಂ ಭಾಗವತೆ ಅಂತ ಈ ಶ್ಲೋಕವನ್ನು ತೆಗೆದುಕೊಂಡ್ಯಾರು. ಜೀವನ ಮೇಲೆ 2 ಟೋಪಿ ಇದೆ. ಅದು ಎಲ್ಲಿ ಹೇಳಿದೆ? ಭಾಗವತದ ಮಾತು. ಇದರ ಶ್ರುತಿ ಇಷ್ಟುದ್ದ ಇದೆ, ಚೆನ್ನಾಗಿದೆ. ಒಂದು ಹೇಳಿ ಅದರ ವಿವರಣೆಯನ್ನು ಚೂರು ಹೇಳ್ತೇನೆ. ಜಯ ಜಯ ಹನ ಹನ ಪ್ರಕೃತಿಂ ದ್ರಾವಯ, ಬಿಂದಿ ಬಿಂದಿ ದುಃಖಂ ತಮೋ ಹರತಿಂ, ಅಜಿತಾ ಪರಮ ಪರೇಶಾನ ವಾಸುದೇವ ವೈಕುಂಠ ನಾರಾಯಣ ಋಷಿಕೇಶ ಅನಯಾಹಿ ಜೀವಗುಣಾ ವಿಸಂವೃತಾ ಅಧಿಸಂವೃತಾ, ಯೇಷ ಹಿ ಆನಂದೋ ಅಜರೋ ಅಮರೋ ಅಧಿಶಕ್ತಿಮಾನ್, ತ್ವದಾಭಾಸಃ ತ್ವಯಾ ತಥಾ ಅಧಿ ಸಂಭಾವ್ಯಃ ಯತಃ ಪರಃ ಪರಮೇಶ್ವರಃ ಪರಜ್ಞಾನಃ ಪರಾನಂದಃ ಪರಶ್ರೀಃ ಪರಯಶಃ ಪರಪ್ರವೃತ್ತಿಃ ನಿತ್ಯಮೇವ ಸತೋಸಿ ತ್ವಂ ರಮಾರಮಣಃ
ರಮಾಯಾ ತ್ವಂಬಿರಿಂಚಸ್ಯ ರುದ್ರ ಇಂದ್ರ ಸೋಮ ಸೂರ್ಯ ಮುಖಾನ ಅದಪ್ರಶಕ್ತಿದೋಸಿ ಪ್ರವರ್ತಕೋಸಿ ನಿವರ್ತಕೋಸಿ ಅನೋಸಿ ಅನಂತೋಸಿ ಸೃಜತೋ ಹಿತೆ ಶ್ರುತಯ ಅನುವರ್ತಂತೆ ನೈವಾ ಸೃಜತಃ ಕಿಂಬಾ ವಿಧತ್ತೆ ಕಿಂಬಾ ನಿಷೇಧಂತಿ ಸ್ತುತಿ ಮಾತ್ರ ಏವ ತೇ ಸ್ಯುಃ ಪ್ರಭೋ ವಿಭೋ ಸಮಾಸ್ಮ ವ್ಯಾಸ್ವ ಉತ್ತಿಷ್ಟ ಪ್ರಚರ ವಿಚರ ಸಂಧಿನು ಸಂಧಿನು ಮಾತೇ ಕ್ಷಣೋ ಅತ್ಯಗಾತ್ ಮಾತೇ ಕ್ಷಣೋ ಅತ್ಯಗಾತ್. ಈ ಶ್ಲೋಕದ ವಿವರಣೆ ಶ್ರುತಿ. ಶ್ಲೋಕದ ಅಭಿಪ್ರಾಯವನ್ನು ಮಾತ್ರ ಹೇಳೋದಾದರೆ, ಲಕ್ಷ್ಮೀದೇವಿ ದೇವರನ್ನು ಎಬ್ಬಿಸ್ತಾಳೆ. ಭಗವಂತ ಎದ್ದೇಳು. ಸಾಮಾನ್ಯ ಎಲ್ಲರ ಮನೆಯಲ್ಲಿ ಇದೊಂದು ವಾಡಿಕೆ. ಗಂಡನನ್ನು ಹೇಳ್ರಿ, ಅಯ್ಯ ಎದ್ದೇನು ಮಾಡೋ ಸುಮ್ಮನಿರೇ ಅಂತಾನು. ಅಯ್ಯೋ ಎದ್ದು ಪೂಜೆ ಗೀಜೆ ಮಾಡಿ ಒಂದಿಷ್ಟು ನಿರ್ಮಾಲ್ಯ ತೀರ್ಥ ಮಕ್ಕಳು ಕೊಟ್ಟರೆ ಅದನ್ನು ತಗೊಂಡು ತಿಂಡಿ ತಿನ್ನತ್ತೆ, ನೀವೇ ಬಿದ್ದುಕೊಂಡಿದ್ರೆ ಅಂತ ಇದು ನಮ್ಮ ಮನೆಯಲ್ಲಿ ಕಂಟಿನ್ಯೂ ಆಗೋದು. ಆದರೆ ದೇವರನ್ನು ಅವಳಂತಾಳೆ, ದೇವರಂದ ನಾನು ಯಾಕೆ ಹೇಳಬೇಕು? ಭಗವಂತ ನೀನು ಎದ್ದು ನಿನ್ನ ಹೊಟ್ಟೆಯಲ್ಲಿ ಮಲಗಿದಾರಲ್ಲ ಎಲ್ಲ ಜೀವ, ಅವರಿಗೆ ದಯಮಾಡಿ ಒಂದು ದೇಹವನ್ನು ಕೊಡು. ಯಾಕೆ ಅವರಿಗೆ ದೇಹ ಬೇಕು? ಬಿದ್ದುಕೊಂಡಿರಲಿ ಬಿಡು. ಇಲ್ಲ ಇಲ್ಲ, ಸಾಧನವನ್ನು ಮಾಡಬೇಕಾದರೆ ಸಾಧನ ಶರೀರ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗೋದಿಲ್ಲ. ಸಾಧನ ಶರೀರ ಬೇಕು. ಸಾಧನ ಶರೀರವನ್ನು ನೀನು ಕೊಡು. ಸರಿ, ನಾನು ನನ್ನ ಹೊಟ್ಟೆಯಲ್ಲಿರುವ ಜೀವಜಾತಕ್ಕೆ ಶರೀರವನ್ನು ಕೊಟ್ಟೆ. ಮುಂದವರೇನು ಸಾಧಿಸ್ತಾರೆ? ಸ್ವಾಮಿ, ಅವರ ಪಾಲಿನ ಆನಂದವನ್ನು ಅವರು ಹೊಂದುತ್ತಾರೆ. ಅವರ ಪಾಲಿನ ಆನಂದವನ್ನು ಅವರು ಹೊಂದಲಿಕ್ಕೆ ನಂದೇನು ಹೊಳೆ ನೀರಿಗೆ ದೊಣೆ ನಾಯಕನ ಅಪ್ಪಣೆಯ? ಇಲ್ಲ ಸ್ವಾಮಿ, ನೀನು ಎರಡು ಅವರ ಮೇಲೆ ಆಚ್ಛಾದಕಗಳನ್ನು ಹಾಕಿದೆ. ನಮ್ಮ ಒಳಗೆ ಜೀವ ಪರಮಾತ್ಮ ಇಬ್ಬರು ಎಲ್ಲರ ಒಳಗೆ ಇದ್ದಾನೆ. ಜೀವ ಸ್ವರೂಪ ಗೊತ್ತಿಲ್ಲ, ಒಳಗಿರುವ ಪರಮಾತ್ಮ ಯಾರು ಗೊತ್ತಿಲ್ಲ. ಜೀವ ಇದ್ದಾನೆ ಅಂತ ನಾವು ಚೇಷ್ಟೆಯನ್ನು ನೋಡಿ ಊಹೆ ಮಾಡೋದಷ್ಟೇ. ಅದು ಬಿಟ್ಟರೆ ಅವನು ಕೈಕಾಲು ಆಡಿಸ್ತಾ ಇದ್ದಾನೆ, ಸ್ಟಿಲ್ ಹೀ ಈಸ್ ಲಿವಿಂಗ್, ಸ್ಟಿಲ್ ಹೀ ಈಸ್ ಅಲೈವ್. ಇಲ್ಲ ಅಂದರೆ ಇಲ್ಲ. ಜೀವನನ್ನು ನೋಡಿದವರು ಯಾರು? ಹಾಗಾದರೆ ಮಂದಿ ನೋಡೋದು ಹೋಗಲಿರಿ, ನಮ್ಮನ್ನೇ ನಾವು ನೋಡಿಲ್ಲ. ದಯಮಾಡಿ ಆ ಎರಡು ಕರ್ಟನ್ ಹೋಗಬೇಕು ಅಂದರೆ ಸಾಧನೆ ಬೇಕು. ಸಾಧನೆಗೆ ಶರೀರ ಬೇಕು. ದೇವರಂದ, ನಾನೇನೋ ದೇಹ ಕೊಟ್ಟೆ, ಅವರೇನೋ ಸಾಧನೆ ಮಾಡಿದರು, ಆದರೆ ಅವ್ರಿಗೆ ಆನಂದನೇ ಸಿಗದೇ ಇದ್ದರೆ ಯಾಕೆ ಆ ಡೌಟು ದೇವರೇ? ಅವರಲ್ಲಿ ಆನಂದವೇ ಇಲ್ಲದೇ ಇದ್ದರೆ? ಇಲ್ಲ ಇಲ್ಲ ಇಲ್ಲ, ಸಾತ್ವಿಕ ಜೀವರಲ್ಲಿ ಆನಂದ ಇದೆ. ನಿಂಗೆ ಕನ್ಫರ್ಮ್ ಲಕ್ಷ್ಮೀದೇವಿ. ಅದಕ್ಕೆ ಅವಳಂದು, ಅವರೆಲ್ಲರೂ ನಿನ್ನ ಪ್ರತಿಬಿಂಬರು. ಬಿಂಬನಾದ ಭಗವಂತನಲ್ಲಿ ಆನಂದ ಇದೆ ಅಂದ ಮೇಲೆ ಪ್ರತಿಬಿಂಬನಾದ ಜೀವರಲ್ಲೂ ನಿನ್ನಷ್ಟಲ್ಲದೇ ಇದ್ದರೂ ಅವರ ಯೋಗ್ಯತಾನುಸಾರ ಆನಂದ ಇದೆ. ಆನಂದವನ್ನು ಅವರು ಅನುಭವಿಸ್ಲಿಕ್ಕಾಗ್ತಾ ಇಲ್ಲ. ಅದನ್ನು ಅನುಭವಿಸಬೇಕು ಅಂದರೆ ಸಾಧನ ಬೇಕು. ಸಾಧನೆ ಮಾಡಲಿಕ್ಕೆ ಶರೀರ ಬೇಕು. ಶರೀರವನ್ನು ನೀನು ಕೊಟ್ಟರೆ ಉಂಟು. ಈ ಪರಿಯಲ್ಲಿ ನಮ್ಮ ಪರವಾಗಿ ಬೇಡ್ತಾಳ್ರಿ ಲಕ್ಷ್ಮೀದೇವಿ. ಹೊಸ ಕಣ್ಣು ಹಚ್ಚಲಿಬೇಕು ಜಗದಂಬೆಯನಗೆ, ವಸುದೇವ ಸುತನ ಕಾಂಬುದಕ್ಕೆ. ಘಸಣಿಯಾಗಿದೆ ಭವ ವಿಷಯವಾರಿಧಿಯಲ್ಲಿ, ಶಶಿಮುಖಿಯರಸಿಯೇ ಕಾಯೇ. ತುಂಬ ಒಳ್ಳೊಳ್ಳೆ ಮಾತುಗಳಿದ್ದಾವೆ. ನಾವು ನೀವೆಲ್ಲ ದೇವರ ಪೂಜೆಯನ್ನು ಮಾಡ್ತೇವೆ, ಅಪೂಪದಾನವನ್ನು ಮಾಡಿದ್ದೇವೆ. ಯಾರ್ಯಾರಿಗೆ ದೇವರು ಏನು ಶಕ್ತಿ ಕೊಟ್ಟ್ಯಾನೋ, ದೀಪದಾನವೋ ತಾಂಬೂಲದಾನವೋ ಈಗ ಪುರುಷೋತ್ತಮ ಮಾಸದಲ್ಲಿ ಮಾಡಿದ್ದೇವೆ. ಈ ಎಲ್ಲ ದಾನ ಧರ್ಮಗಳನ್ನು, ದೇವರ ಪೂಜಾದಿಗಳನ್ನು ಮಾಡಿದ ಮೇಲೆ ನಮ್ಮ ಮೆಂಟಲ್ ಸ್ಟೇಟಸ್ ಹೇಗಿರಬೇಕು? ಪ್ರಕ್ರಮವತ್ ಸ್ವಸತ್ಕೃತಂ ಪುರುಷೇಷು ಧೀಷಿತು ಬಹಿರಂತರ ಸಚ್ಚರಣೆ, ತವ ಪುರುಷ ವದಂತ್ಯಖಿಲ ಶಕ್ತಿಧೃತಃ ಸ್ವಕೃತಂ ಅಂತ ಒಂದು ಪದ್ಯ. ಈ ಪದ್ಯದ ಮೂಲಶ್ರುತಿ
ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾ ನರುತೆ ತತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಘವನ ಚಿತ್ರಮರ್ಚ. ಏನಿದು ಇದರ ಅರ್ಥ? ಪುರುಷರೆಲ್ಲ ಶ್ರುತಿ ಹೇಳ್ತೀವಿ, ಸ್ತ್ರೀಯರು ಈ ಅನುಸಂಧಾನ ಮಾಡಿದರೆ ತುಂಬ ಪುಣ್ಯ, ತುಂಬ ಪುಣ್ಯ. ಎಲ್ಲ ದೇವತೆಗಳು ದೇವರಲ್ಲಿ ಬೇಡದರಂತೆ, ಹೇ ಭಗವಂತ ನಮ್ಮಲ್ಲಿ ನೀನು ಪ್ರವೇಶ ಮಾಡು. ನಿಶುಸೀದ, ಇಲ್ಲಿ ವಿಜಯಧ್ವಜರು ವ್ಯಾಖ್ಯಾನವನ್ನು ಬರೆದ್ಯಾರು. ಹೇ ಗಣಪತೆ, ಇಂದ್ರಿಯ ಗಣಪತೆ. ಗಣಪತಿ ಅಂದರೆ ಈ ಮಣ್ಣಿನಿಂದ ಮಾಡಿದ ಸೊಂಡಲಿರುವ ಗಣಪತಿ ಅಲ್ಲ, ಎಲ್ಲ ದೇವಗಣಗಳ ಎಲ್ಲ ಜೀವಗಣಗಳ ಪತಿಯಾದ ಭಗವಂತ ಗಣಪತೆ ಅಂದರೆ ಹೇ ಭಗವಂತ. ಮತ್ತು ದೇವರಿಗೆ ಮಘವನ್ ಅಂತ. ಏನು ಮಘವನ್? ಮಖವನ್ ಅಂತದು ವೇದದಲ್ಲಿ ಮಘವನ್ನಾಗಿದೆ. ಮಖ ಅಂದರೆ ಯಜ್ಞಗಳು, ಎಲ್ಲ ಯಜ್ಞಗಳಿಂದ ಪ್ರತಿಪಾದ್ಯನಾದ ಭಗವಂತ. ಧನಪತೆ ಗಣೇಶು ದೇವಗಣೇಶು ಇಂದ್ರಿಯ ಗಣೇಶು ಚ. ದೇವಗಣದಲ್ಲಿ ಇಂದ್ರಿಯ ಗಣದಲ್ಲಿ ನೀನು ಪ್ರವೇಶ ಮಾಡು. ತತ್ರ ತತ್ರ ಸ್ಥಿತ್ವ ತಾನ್ ಪ್ರೇರಯಿತ್ವ, ಅವರಲ್ಲಿ ನಿಂತು ಪ್ರೇರಣೆಯನ್ನು ಮಾಡಿ ನಮ್ಮ ಕೆಲಸವನ್ನು ಮಾಡಿಸು. ಏನು ಗೊತ್ತಾ, ದೇವರ ಪೂಜೆಯನ್ನು ಮಾಡಿದಾಗ ನಾವು ತಿಳಿಯಬೇಕಾದದ್ದು, ನಾನು ಮಾಡೋದಲ್ಲ, ನನ್ನೊಳಗೆ ದೇವರೇ ನಿಂತು ಎಲ್ಲವನ್ನ ಮಾಡಿಸೋನು. ಆಚಾರ್ಯರು ಒಂದು ಮಾತಂತಾರೆ, ಶ್ರೀಬ್ರಹ್ಮ ರುದ್ರಪೂರ್ವೇಶು ಕ್ರಮಾಸ್ಥಿತ್ವ ಜನಾರ್ದನ ಸ್ವಾತ್ಮಾನಂ ಅರ್ಚಯತ್ಯದ್ಯ ಬಹಿರಂತರ ಸಸ್ಸುಚ ಅಸತಾಂ ಅಧಮಾಚಾರೋ ಹರಿದೃಷ್ಟ್ಯ ಆತ್ಮಪೂಜನಂ. ಏನು ವಿಚಿತ್ರ! ಎಲ್ಲರಲ್ಲಿ ಇದ್ದು ಅವರವರ ಯೋಗ್ಯತಾನುಸಾರ ಪೂಜಾ ತಗೊಳ್ತಾನೆ. ಬ್ರಹ್ಮದೇವರು ಮಾಡುವ ಪೂಜೆಗೂ ನಾವು ಮಾಡೋ ಪೂಜೆಗೂ ಸಂಬಂಧವೇ ಇಲ್ಲ. ವ್ಯಾಪ್ತೋಪಾಸಕ ಬ್ರಹ್ಮದೇವರು ಹೋಗಲಿರಿ, ಬ್ರಹ್ಮಕರಾರ್ಚಿತ ಮೂಲರಾಮ ದೇವರ ಆ ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ಬಂದ ನಮ್ಮ ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ದರೆ 3 ಅಲ್ಲ 4 ತಾಸಾದರೂ ಆಚೆ ಈಚೆ ಯಾರೂ ಸರಿಯಲ್ಲ, ಬೇಕಾದ್ದಾಗಲಿ. ಎಂದೂ ಕುಳಿತು ನೆಲದ ಮೇಲೆ ಅಭ್ಯಾಸ ಇಲ್ಲದೇ ಇದ್ದವರು ಆ ಮೂಲರಾಮದೇವರ ಪೂಜೆ, ಅವರ ತನ್ಮಯತೆ ಏನದು! ಕುಕ್ಕುರಗಾಲಲ್ಲಿ ಕೂತಿರ್ತಾರೆ, ಹೀಗೆ ಸರಿಸ್ತಾರೆ, ಹಾಗೆ ಸರಿಸ್ತಾರೆ, ಬೇಕಾದ್ದಾಗಲಿ ಆ ರಾಮದೇವರ ಪೂಜೆ, ಅದನ್ನು ನೋಡೋದು ನಮ್ಮ ಭಾಗ್ಯ. ಆ ಗುರುಗಳು ಮಾಡುವ ಆ ಪೂಜೆ ಅನ್ಯಾದೃಶ, ಅದ್ಭುತವಾಗಿರುತ್ತೆ. ಇನ್ನು ಬ್ರಹ್ಮದೇವರು ಮಾಡುವ ಪೂಜೆ ಭಕ್ತೋಪಾಸಕರು. ಇದಲ್ಲದೆ ಅಯೋಗ್ಯರಲ್ಲಿ ನಿಂತು, ಈಗ ದಿನ ಬೆಳಗಾದರೆ ಆ ಭಗವಾನ್ ಬೈತಾನೆ ಇದ್ದಾನೆ ರಾಮನನ್ನು. ಶ್ರೀಮದಾಚಾರ್ಯ ಹೇಳೋದೇನು ಗೊತ್ತಾ, ನಮಗೆ ನಿಮಗೆ ಅನಿಸುತ್ತೆ, ದೇವರನ್ನು ನಿಂದೆ ಮಾಡುವವರ ಬಾಯಿ ಯಾಕೆ ಬೀಳಬಾರದು? ದೇವರು ಬೀಳಿಸೋದಿಲ್ಲಂತೆ. ದೇವರನ್ನು ನಿಂದೆ ಮಾಡುವವರು, ದೇವರ ಭಕ್ತರನ್ನು ನಿಂದೆ ಮಾಡುವವರಿಗೂ ದೇವರೇ ಒಳಗೆ ನಿಂತು ಆಡಿಸೋದು. ಅವನು ಆಡಿಸ್ಲಿಲ್ಲ ಅಂದರೆ ಇವರು ಮಾತಾಡಲಿಕ್ಕಾಗಲ್ಲ. ಅಸತಾಂ ಅಧಮಾಚಾರ ಹರಿದೃಷ್ಟ್ಯ ಆತ್ಮಪೂಜನಂ. ನಿನಗೆ ಬೇಡ ಅಂದರೆ ರಾಮದೇವರನ್ನು ಬಿಡು, ಅಯೋಧ್ಯೆಗೆ ಹೋಗಬೇಡ. ಒಂದು ವರ್ಗಕ್ಕೆ ರಾಮದೇವರು ಸರ್ವೋತ್ತಮ. ಈ ದೇಶ ಭಾರತ ದೇಶದಲ್ಲಿ ರಾಮ ಅಂದರೆ ಒಂದು ಸೆಂಟಿಮೆಂಟ್ ಇದೆ, ಎಲ್ಲರ ರಕ್ತದಲ್ಲಿ ರಾಮನ ಧ್ವನಿ ಇದೆ. ನೀನು ಬೇಡ ಅಂದರೆ ಬಿಡು. ಯೂನಿವರ್ಸಲ್ ಆಗಿ ನೀವ್ಯಾರೂ ರಾಮನ್ ನೋಡಬೇಡ. ಅದು ಎಷ್ಟರ ಮಟ್ಟಿಗೆ ಸರಿ? ವಿವೇಕಿಗಳು ಹಾಗೆ ಮಾಡಬಾರ್ದು. 1000 ಇರ್ಬೋದು, ವಾಲ್ಮೀಕಿ ರಾಮಾಯಣದಲ್ಲಿ ಬರೆದಿದೆ ಅಂದರೆ ಮಹಾಭಾರತ ತಾತ್ಪರ್ಯನಿರ್ಣಯ ಅದನ್ನು ಕೂಲಂಕುಷವಾಗಿ ಆಳಕ್ಕೆ ಇಳಿದು ಅಧ್ಯಯನ ಮಾಡಬೇಕು. ಮೇಲು ನೋಟದ ಅಧ್ಯಯನ ಮಾಡಿದರೆ ಜಗತ್ತಲ್ಲಿ ಎಲ್ಲರೂ ಅಯೋಗ್ಯರೇ, ಯಾರು ಒಳ್ಳೆಯವರು ಸಿಗ್ತಾರೆ? ಸರಿ, ಅಯೋಗ್ಯರು ಮಾಡುವ ದೇವರ ನಿಂದೆಯೂ ದೇವರ ದೃಷ್ಟಿಯಲ್ಲಿ ದೇವರ ಪೂಜೆ. ಯಾಕೆಂದರೆ ಅವರಿಗೆ ದುರ್ಗತಿ ಆಗಬೇಕು ಅಂದರೆ ದೇವರನ್ನು ಬೈಬೇಕು. ಈ ಚಿಂತನೆಯನ್ನು ಮಾಡಿ, ನಾನೆಲ್ಲ ಪೂಜೆ ಮಾಡಿದ್ದು, ನನ್ನಲ್ಲಿ ನಿಂತು ದೇವರೇ ತನ್ನ ಪೂಜೆಯನ್ನು ತಾನೇ ಮಾಡಿಕೊಂಡ, ಹೀಗಂದರೆ ಮಾಡಿದ್ದಕ್ಕೆಲ್ಲ ಪ್ಲಸ್ಸೆ ಅಂತ ಹೇಳ್ತಾ ಶ್ರುತಿಗೀತೆಯನ್ನು ಮುಗಿಸುವ. ನಾಳೆ ಕುಚೇಲೋಪಾಖ್ಯಾನವನ್ನು ನೋಡಿ 11ನೇ ಸ್ಕಂದವನ್ನು ಪ್ರಾರಂಭ ಮಾಡು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.